ದಿನ ನೋಡ್ರಿ ಅವ್ರ ಅಮ್ಮನ ಜೊತೆ ಮಾಡಿ ಎಲ್ಲ ಅವನೇ ಕಲ್ತಾನ ಪೂಜೆ ಮಾಡೋದು. ಪ್ರೆಗ್ನೆಂಟ್ ಇದ್ದಾಗ ಎವ್ರಿ ಡೇ ಒಂದ್ ಹೊಸ ಪ್ರೆಗ್ನೆಂಟ್ ಇದ್ದಾಗ ಡೈಲಿ ಒಂದ್ ಹೊಸ ಡಿಶ್ ಏನಾದ್ರು ಮಾಡ್ಕೊಡ್ತಿದ್ದೆ ಇಷ್ಟ ಆಗಂತದ, ಹೌದಿಲ್ಲ? ಹಂಗಂದ್ರ ಅವ್ರು ಹನಿಮೂನ್ ಅಲ್ಲ, ಬೇಬಿ ಮೂನಿಗೆ ಹೋಗ್ಯಾರ. ಬೇಬಿ ಮೂನಿಗೆ ಹೋಗ್ಯಾರ ಅವ್ರ. ಜಡ ಅಲ್ಲ, ಎಲ್ಲ ನಾನ್ ಕಟ್ ಮಾಡಿ ಕೊಡ್ಬೇಕಿಲ್ಲ. ಅದಕ್ಕೆ ಮಾಡೋದು ಇಂಪಾರ್ಟೆಂಟ್. ನೀ ಇನ್ನೊಂದ್ ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ. ಇಲ್ಲ ಬರ್ರಿ ಇಲ್ಲಿ, ಬಾಯಿಲಿ ಹೇಳ್ತೀನಿ. ಏನ್ ಮಾಡ್ತೀಯ ಅದ್ ಫೋಟೋ ತಗೊಂಡ? ಹೇಳ ಇರ್ಲಿ, ಏನ್ ಮಾಡ್ತೀಯ ಹೇಳ. ಹಿಡೀರ ಅವ್ನ. ಹೆಣ್ಣು ಅನ್ನು ಜೋರಾಗಿ ಹೇಳು. ಕಣ್ಣು ಅನ್ನು. ಮಣ್ಣು. ಜೋರಾಗಿ ಹೇಳು. ಮಣ್ಣು. ಕೈ ನೋಸ್ತಾವ. ಹೌದಿಲ್ಲ? ಅದ್ ಇಂಜಿನ್ ಸ್ಲೋ ಆಕತ್ಲೆ. ಟ್ರೈನ್ ಇಂಜಿನ್ ಸ್ಲೋ ಐತದ, ಕಾಲ್ ನೋವು ಐತ ಅದಕ್ಕ. ಕ್ಲೀನ್ ಮಾಡೋಣ. ಪಾತ್ರೆ ತೊಳೆಯಲ್ಲ. ಇದು ಸಾರಿ ಮಜ್ಜಿಗೆ ಹಾಕ್ಬಾರ್ದಂಗ. ಬಿಲ್ಡರ್ಸ್ ಫ್ಯಾಮಿಲಿ ಲಾಗ್ಸ್. ಬಿಲ್ಡರ್ಸ್ ಫ್ಯಾಮಿಲಿ ಲಾಗ್ಸ್. ಇವಾಗ ಏನ್ ಮಾಡತ್ತೀವಿ ಹೇಳಪ್ಪಿಜಿ? ನಿನ್ನ ಹೂವ ಕಟ್ ಮಾಡತ್ತೀವಿ. ಯಾರ್ ಬೆಳ್ಸಾರ ಇದನ್ನ? ರಿಶುನೇ ಬೆಳ್ಸಾನ ನೋಡ್ರಿ. ಇದು ನಮ್ಮ ಮನಿದ ರಿಶುನ ದಿನ ನೀರ್ ಹಾಕದ್ ಗುಂಡ. ಇದ ಇವತ್ತ ಎಷ್ಟ್ ಚೆನ್ನಾಗೈತ್ ನೋಡಿ. ಇಲ್ಲಿ ದಾಸವಾಳ ಹೂ. ಇದು ಯಾವ ಹೂ ರಿಶು? ಇದು ಮನ್ಯಾಗ ಬಿಟ್ಟಿರೋದು. ಮನ್ಯಾಗ ಬಿಟ್ಟಿರೋದು. ಅವಾಗ ಲಾಸ್ಟ್ ಟೈಮ್ ಜಮಖಂಡಿಗೆ ಹೋದಾಗ ತೋರ್ಸಿದ್ವಲ್ಲ, ಇದೆಲ್ಲ ಇದನ್ನ ತಗೊಂಡ್ ಬಂದಿದ್ವಿ. ಸೊ ಇದು ಆಲ್ಮೋಸ್ಟ್ ಮೇ ಬಿ ಥರ್ಡ್ ಒನ್ ಇರ್ಬೋದು ಅನ್ಸೈತಿ. ಲಾಸ್ಟ್ ಟೈಮ್ 2 ಆಗಿದ್ದು. ಕಟ್ ಮಾಡ್ಬೇಕು. ಮೊದ್ಲು ಕಟ್ ಮಾಡ್ಬಿಡ್ಬೇಕು. ಕಟ್ ಮಾಡೋಣ. ಕಟ್ ಮಾಡಕ ಮನ್ಸ್ ಬರ್ತಿಲ್ಲ, ಅಷ್ಟ್ ಚೆನ್ನಾಗ್ ಆಗ್ಬಿಟ್ಟೈತಿ. ದೇವ್ರಿಗೆ ಏರ್ಸ್ಬೇಕು. ಈಗ ಪೂಜೆ ಮಾಡ್ಬೇಕು ನಾನು. ಅದಕ್ಕ ಕಟ್ ಮಾಡೋಣ. 1 2 3 ಇಟ್ಕೋ. ತೋರ್ಸು ಎಷ್ಟ್ ಚೆನ್ನಾಗಿತ್ತು. ತೋರ್ಸು. ಹಂಗೆ ಹಿಡ್ಕ. ನೀನು ಕೊಡು. ಸೂಪರ್. ಹೆಂಗಾಗೈತ್ರಿ ನಮ್ಮ ಮನೆ ಹೂ? ಸೂಪರ್. ಬಾ ಶಂಭೋಗೆ ಸಲ ಇದ್ನ ಅಜ್ಜಿಗೆ ತೋರ್ಸ್ಬೇಕು ಅವ್ನು ಫಸ್ಟ್. ಇವತ್ತು ಸಂಡೇ ಬೇರೆ. ಎಷ್ಟೋ ದಿನದ ಮೇಲೆ ಸಂಡೇ ನಾವು ಫ್ರೀ ಇದೀವಲ್ಲ ಮನೆಗೆ. ನಮ್ ತಮ್ಮ ಬರಲ್ಲ. ನಮ್ ತಮ್ಮ ಅವರು ಬೃಂದವ್ರ ಮನೆಗೆ ಹೋಗಿದ್ದಾನೆ. ಆಷಾಢಕ್ಕೆ ಅವಳು ಅಲ್ಲಿದ್ದಾಳೆ. ಒಂದಿನ ಅವ್ರ ಮನೇಲಿ ಯಾರೆಲ್ಲ ಊರ್ಗೊಟ್ಟಿದ್ದಾರೆ ಅಂತ ಹೇಳಿ ಇವನು ಅಲ್ಲಿ ಹೋಗಿದ್ದಾನೆ. ಇವತ್ತೇನೋ ಸ್ಪೆಷಲ್ ಮಾಡ್ತೀನಿ ಅಂದಿರಲ್ಲ? ಏನ್ ಸ್ಪೆಷಲ್? ಏನ್ ಹೇಳಿ ಆಮೇಲೆ ತೋರ್ಸೋಣ ಬಾ. ಏನೋ ಒಂದ್ ಸ್ಪೆಷಲ್. ಅವ್ರಿಗೂ ಅಡಿಗೆ ಮನೆಗೆ ಇವತ್ತು ರಜಾ ಕೊಡ್ಸೋಣ ಅಡಿಗೆ ಮನೆಗೆ. ಸ್ಪೆಷಲ್ ಆಗುತ್ತೆ. ಹಾಲಿಡೇ ಕೊಟ್ಟು ನಾನ್ ಮಾಡೋಣ ಅಂತಿದ್ದೀನಿ. ಬಾಳ ದಿನ ಆದ್ಮೇಲೆ ಸಿಕ್ಕಿ ಟೈಮ್. ನಡಿ. ಅದಕ್ಕೆ ಆಮೇಲೆ ಮನೇಲಿ ತಮ್ಮನೂ ಇಲ್ಲ, ಬೃಂದನೂ ಇಲ್ಲ. ಒಂಥರ ಅನ್ಸತ್ ಬಿಡತ್ತಲ್ಲ. ಯಾರ್ ಕಟ್ ಮಾಡ್ಯಾರ ಹೇಳ? ಇನ್ನ ಅದನ್ನ ಈಗ ಅದನ್ನ ತೆಗೆದು ಫಸ್ಟ್ ಪೂಜೆ ಮಾಡಿ ಏನ್ ಮಾಡ್ಬೇಕು ಹೇಳಿ? ನೆಕ್ಸ್ಟ್ ಕೆಲ್ಸ ರಶ ಏನ್ ಮಾಡ್ಬೇಕು ಹೇಳಿ? ನೀ ಹೇಳ. ಪೂಜೆ ಮಾಡಿ ಮಧ್ಯಾಹ್ನದ ಅಡ್ಗೆ ಮಾಡ್ಬೇಕು. ಈಗ ಹಂಗಲ್ಲ, ಈ ಪೂಜೆ ಮಾಡಿ ಅದನ್ನ ಫಸ್ಟ್ ನಮ್ಮಮ್ಮ ಸ್ಟೇಟಸ್ ಹಾಕ್ಬಿಡ್ತತ್ ನೋಡಿ. ಇವ್ರದ್ದು ಅದೇ ಕೆಲ್ಸ. ಸ್ನಾನ ಮಾಡ್ಕೊಂಬರ್ಲಾ? ನೀವು ಬೇಗ ರೆಡಿ ಆಗ್ಬಾರ್ದು. ಸರಿ, ಓಕೆ. ನೋಡಿ ನಮ್ ರಿಷು ಪೂಜೆ ಮಾಡಕತ್ತ ಡೈಲಿ. ಈಗ ಅವಂದ ಕೆಲ್ಸ. ಎಲ್ಲಿ ನೋಡ್ರಿ ಗುಂಡಣ್ಣ ದಿನ ನೋಡ್ರಿ ಅವ್ರ ಅಮ್ಮನ ಜೊತೆ ಮಾಡಿ ಎಲ್ಲ ಅವನೇ ಕಲ್ತಾನ ಪೂಜೆ ಮಾಡೋದು. ಈಗ ಡೈಲಿ ನಮ್ಗ್ ಬಿಡೋದೇ ಇಲ್ಲ. ನಾನ್ ಮಾಡ್ತೀನಿ ಅಂತ ನಿಂತ್ ಬಿಡ್ತಾನ. ಏನು ಅಂಬ? ಇದು ಯಾವಾಗ ತಂದಿದ್ದ ಪೂಜೆ? ಅಂಬ ಯಾವಾಗ ತಂದಿದ್ ಹೇಳ? ಯಾವಾಗ ತಂದಿದ್ರಿ ರಿಷು ಅಂಬ? ಪೂಜೆ ಮಾಡ್ತೀರಿ ನೀವು? ಆತ ಅವ್ನ ಪೂಜೆ ವರ್ಷ ಇಟ್ಟ ಅವನ. ಪಾಪ ಅದ ಅಷ್ಟ್ ಮಾಡೋದೇ ಹೆಚ್ಚು ಗುಂಡ. ಆಯ್ತು, ನೀವು ಪೂಜೆ ಮಾಡ್ರಿ, ನಾನು ಬರ್ತೀನಿ. ನಾನು ಬೇಗ ಸ್ನಾನ ಮಾಡಿ ರೆಡಿಯಾಗಿ ಬರ್ತೀನಿ. ನನ್ನ ತಮ್ಮ ಏನು ಪೂಜೆ? ಇಲ್ಲ ಪೂಜೆ, ಆಫೀಸ್ ಇಲ್ಲ. ಸಾಯಂಕಾಲ ಐತಿ. ಯಾರೋ ಒಬ್ರು ಕ್ಲೈಂಟ್ ಬರೋದಾರಷ್ಟೇ. ನಮ್ ತಮ್ಮ ಇಲ್ಲದಕ್ಕೆ ನನಗ್ ಮದ್ವೆ ಆದ್ಮೇಲೆ ನಾನು ಯಾವಾಗಾರ ಊರ್ಗ್ ಹೋಗ್ಬೇಕು ಏನಾರು ಇತ್ತು ಅಂದ್ರೆ ನಾನು ರಶ್ಮಿ ಅವ್ರ ಊರಿಗೆ ಇದ್ದಾಗ ಅಲ್ಲಿಗೆ ಹೋಗಿರ್ತಿದ್ದೆ, ಬಂದಿರ್ತಿದ್ದೆ. ನನಗೆ ಹೋಗಿ ಅಭ್ಯಾಸ. ಈಗ ಒಂದು ರೀಸೆಂಟ್ ಟೈಮ್ ಮದುವೆ ಆಗಿರೋದ್ರಿಂದ ಅವ್ನು ಹೋಗಿದ್ದಾನಲ್ಲ, ಆಲ್ಮೋಸ್ಟ್ ನಾನು ತಮ್ಮನ್ ಬಿಟ್ಟು ಇರೋಂಥ ಟೈಮು ಕಮ್ಮಿ. ಆಲ್ಮೋಸ್ಟ್ ಅಲ್ಲಿ ಜೊತೆಗೆ ಇರ್ತೇನೆ. ಇನ್ನು ನಾನು ಹೋಗಿ ಅಭ್ಯಾಸ, ಅವನಿಗೆ ಬಿಟ್ಟು ಅಭ್ಯಾಸ ಐತೇನೋ. ನನಗೆ ಫಸ್ಟ್ ಟೈಮು
ಅವನು ಎಲ್ಲ ಅಲ್ಲೇ ಹೋಗಿರೋದಕ್ಕೆ ಒಂಥರ ಅನ್ಸತೈತಿ. ಪಾಪ ಗುಂಡು ಹಂಗೆ ಆಗ್ಬಿಟ್ಟೈತಿ ರಿಷುಗೂ. ಹಂಗೆ ಅನ್ಸತೈತಿ ಅವನಿಗೂ. ಅವ್ರ ಚಾಚಿ ಇದ್ಬಿಟ್ರೆ ಆಗೋದು, ಆಟ ಆಡ್ಕೊಂಡು ಇರ್ತಿದ್ದ. ಈಗ ನಮ್ಮ ಬೆನ್ನೆತ್ತುಬಿಟ್ಟನ. ಬರೀ ಸ್ನಾನ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಬ್ರೇಕ್ ಕೊಡೋಣ ಅಷ್ಟೇ, ಒಂದು ಚಿಕ್ಕದಾಗಿ ಬ್ರೇಕ್ ಕೊಟ್ಟು. ಏನು ಜಾಸ್ತಿ ಮಾಡ್ತಿಲ್ಲ, ಪಪ್ಪು ಆಂಧ್ರ ಸ್ಟೈಲ್ ಪಪ್ಪು ಮಾಡ್ತಾ ಇದ್ದೀನಿ, ಪಾಲಕ್ ಸೊಪ್ಪು ಹಾಕಿ. ತೋರಿಸ್ತೀನಿ ರೀ. ನಂದು ಸ್ನಾನ ಆಗಿ ಪೂಜೆ ಆಯಿತು. ಈಗ ಮುಂದಿನ ಕೆಲಸ ಅಡಿಗೆ ಮಾಡುವುದು. ನೋಡುವ ಇಲ್ಲಿ ಪೂಜೆ ತೋರ್ಸತ್ತೀನಿ. ಎಲ್ಲ ನೋಡ್ರಿ ಪೂಜೆ ಆಗೈತಿ. ಇವತ್ತ ಹೂ ಕತ್ತರಿಸಿದ್ವಲ್ಲ, ಹೂ ಕಟ್ ಮಾಡ್ಕೊಂಡ್ಬಿಟ್ಟಿಲ್ಲ, ಅದಂದ್ರೆ ಹೆಂಗಾಗೈತಿ, ಚೆನ್ನಾಗ್ ಕಾಣಕತ್ತೈತಿ. ಯಾರೋ ದೇವ್ರ ಮನೆನೂ ಕೇಳಿದ್ರಿ ಒಂದಷ್ಟು ಜನ. ನೋಡ್ರಿ ಇದು ದೇವ್ರ ಮನೆ, ಬಟ್ ಫುಲ್ ಲೆಂತ್ ಮಾಡ್ತೀವಿ ವ್ಲಾಗ್. ಬಟ್ ಈಗ ಸದ್ಯಕ್ಕೆ ಇಷ್ಟ ಪೂಜೆ ಆತ. ಈಗೇನಮ್ಮ ಮಾಡೋಣ, ಕ್ಲೀನಿಂಗ್ ಏನ್ ಮಾಡ್ತಿ ಈಗ? ಮತ್ತು ಇದನ್ ಮಾಡಿದ್ಮೇಲೆ ಕ್ಲೀನ್ ಮಾಡ್ಲೇಬೇಕಲ್ಲ. ಹೌದಾ? ಇಲ್ಲ ನೋಡ್ರಿ, ನಮ್ ಗುಂಡು ನಮ್ಮ ರಶ್ಮಿ ಅದಾಳಲ್ಲ, ಅವ್ರ ಅಕ್ಕ ಅವ್ರ ಮಕ್ಳು ಇಬ್ರು ಇದರ ದಿಯಂದ್ರು ಅಂತ, ಅವ್ರ ಹತ್ರ ಮಾತಾಡಕತ್ತಾನ. ಇವತ್ತೊಂಥರ ಅಪ್ಪಾಜಿನೂ ಮಲ್ಕೊಂಡ್ಬಿಟ್ಟಾರ. ಬೆಳಿಗ್ಗೆ ಒಗ್ಗರಣೆ ಮಂಡಕ್ಕಿ ಮೆಣಸಿನ್ಕಾಯಿ ಮಾಡಿದ್ಲ ರಶ್ಮಿ, ತಿಂದು ಅಪ್ಪಾಜಿನೂ ನಿದ್ದೆ ಬಂದವ ಅಂತ ಮಕ್ಕೊಂಡಾರ. ಈಗ ಮಧ್ಯಾಹ್ನ ಎಷ್ಟು 1:30 ಆಗೈತಿ. ಬೇಗ ರೆಡಿ ಮಾಡೋಣ, ಅಜ್ಜಿಗೆ ಬೇಗ ಬೇಕು. ನಾವೆಲ್ಲ ಅಡ್ಜಸ್ಟ್ ಆದ್ರೂ ಅಜ್ಜಿ ಅಡ್ಜಸ್ಟ್ ಆಗಲ್ಲ. ಈಗ ನೋಡಿ 2 ಅನ್ನಷ್ಟೊತ್ತಿಗೆ ಜಳ ಅನ್ಸ್ಬಿಡ್ತೀನಿ. ಓಕೆ, ಜಳ ಅಲ್ಲ, ಎಲ್ಲ ನಾನ್ ಕಟ್ ಮಾಡಿ ಕೊಡ್ಬೇಕಿಲ್ಲ. ಅದಕ್ಕೆ ಮಾಡೋದು ಇಂಪಾರ್ಟೆಂಟ್, ಕಟ್ ಮಾಡೋದಲ್ಲ. ಬಹಳ ದಿನ ಆಗೈತೆ ಪಪ್ಪು ಮಾಡಿ. ಸ್ವಲ್ಪ ನಾನು ಹಾಸ್ಟೆಲಲ್ಲೆಲ್ಲ ಇದ್ದಿದ್ದ ಕಾರಣ ಒಂದ್ ಸ್ವಲ್ಪ ಅಭ್ಯಾಸ ಐತೆ ಅಡಿಗೆ ಗಿಡಿಗೆ ಎಲ್ಲ. ಹಾಸ್ಟೆಲು ಸ್ವಂತ ರೂಮ್ ಮಾಡ್ಕೊಂಡಿದ್ವಿ, ಮನೆ ಮಾಡ್ಕೊಂಡಿದ್ವಿ, ನಾವೇ ಮಾಡ್ಕೊಂತಿದ್ವಿ. ನಮ್ಮ ಹುಡುಗರಲ್ಲಿ ನಾನೇ ಶೆಫ್ ಅಲ್ಲಿ. ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಬೇರೆಯವ್ರು ತಗೊಂಡ್ರು, ಅಡಿಗೆ ಡಿಪಾರ್ಟ್ಮೆಂಟ್ ನಾವು ತಗೊಂತಿದ್ವಿ. ಹಂಗಾಗಿ ಅವಾಗ ನೀವ್ ಎಷ್ಟು ಐಟಮ್ಸ್ ಮಾಡ್ಕೊಟ್ಟಿಲ್ಲ ಇದುವರೆಗೂ? ಬಾಳ ಮಾಡ್ಕೊಟ್ಟು. ಒಬ್ಬರು ಪ್ರೆಗ್ನೆಂಟ್ ಇದ್ದಾಗ ಎವ್ರಿ ಡೇ ಒಂದು ಹೊಸ ಪ್ರೆಗ್ನೆಂಟ್ ಇದ್ದಾಗ ಡೈಲಿ ಒಂದು ಹೊಸ ಡಿಶ್ ಏನಾದ್ರು ಮಾಡ್ಕೊಡ್ತಿದ್ದೆ, ಇಷ್ಟ ಆಗಂತದ. ಹೌದಿಲ್ಲ? ಅದಕ್ಕೆ ರಿಷು ನೋಸು ಅಷ್ಟು ಶಾರ್ಪ್ ಆಗ್ಬಿಟ್ಟೈತೆ. ಏನಾದ್ರು ಒಂದ್ ಸ್ವಲ್ಪ ಸ್ಮೆಲ್ ಬಂದ್ರೆ ಸಾಕು, ಅಮ್ಮ ಇನ್ನು ಸ್ಮೆಲ್ ಬರತೈತಿ, ವಾಸನೆ ಬರತೈತಿ ಅಂತ ನಾನು. ಇವತ್ತು ಬೆಳಿಗ್ಗೆ ಎಬ್ಸ್ಬೇಕಾದ್ರೆ ಈಕಿ ಅವ್ನು ಇನ್ನು 9 ಗಂಟೆಗೆ ಎದ್ದ, ಕೆಳಗೆ ಟೀ ಬಿಸ್ಕೆಟ್ ತಿಂದು ಮೇಲ್ ಬಂದಿಲ್ಲಂತೆ. ಹಾಯ್ ರಿಷು ಗುಡ್ ಮಾರ್ನಿಂಗ್ ಅಂತಂದ್ರೆ, ಬರೀ ಅಮ್ಮ ನೀ ಬಿಸ್ಕೆಟ್ ತಿಂದ್ಯಾ ಅಂತ ಆ ಸ್ಮೆಲ್ನಾಗೆ ಕೈಯಾಗಿ ಬಿಸ್ಕೆಟ್ ಹಿಡ್ಕೊಂಡು ಏನೋ ಇವ್ರು ಹಂಗ ಏನೋ ವಾಸನೆ ನೋಡಿ ಹೇಳ್ತಾರೆ, ಉಪ್ಪು ಕರೆಕ್ಟ್ ಆಗೈತೆ ಇಲ್ಲ ಕಮ್ಮಿ ಆಗೈತೆ. ಮತ್ ನಮ್ದು ಹಂಗೆ ಇದು, ಯಾವ್ದು ಅಡಿಗೆ ಏನಾದ್ರು ಮಾಡಿದ್ರೆ ಇವಳು ಕೇಳ್ತಾಳಲ್ಲ ಉಪ್ಪು ಕರೆಕ್ಟ್ ಐತಲ್ಲ ಚೆಕ್ ಮಾಡಕ್ಕೆ, ನಾ ಸ್ಮೆಲ್ ಮಾಡೇ ಹೇಳ್ತೀನಿ. ಅದಕ್ಕೆ ರಿಷುಗೂ ಸೇಮ್ ಅದೇ. ಇವರೆಲ್ಲ ಟೇಸ್ಟ್ ಮಾಡಿ ನೋಡಿದ್ರೆ ನನಗೆ ಅದೇನೋ ಸ್ಮೆಲ್ ಮಾಡ್ಲೆ ಗೊತ್ತಾಗುತ್ತೆ ಉಪ್ಪು ಕರೆಕ್ಟ್ ಐತೆ ಇಲ್ಲ ಅಂತ. ನಾ ಹಂಗೆ ಹೇಳ್ತೀನಿ. ನಾಲ್ಗೆ ಇದ್ರಲ್ಲೇ ಮೂಗಿಲೇ ಇದನ್ನ ಟೇಸ್ಟ್ ಮಾಡ್ತಾರೆ ಸ್ಮೆಲ್. ಸರಿ ಆಯ್ತು, ನಡಿ ತೋರ್ಸನ್ ಬೇಗ. ನಡಿ. ಹಿಂಗ್ ಯಾವಾಗ ನಡೀತಿದ್ದಿ ರಿಷು ನೀನು? ಏನು ಸಣ್ಣ ಪಾಪು ಇದ್ದಾಗ ನಡೀತಿದ್ದಿ? ಹಂಗ ಈಗ ಹೋಗಿದ್ದ ನೋಡ್ರಿ, ಅವ್ನ್ ಸಣ್ಣ ಪಾಪು ಇದ್ದಾಗ ಈಗ ನಡೀತಿದ್ನಂತ. ಸುಮ್ನೆ ಯಾವಾಗ ನೆನ್ಪಾತಂದ್ರ ತೋರ್ಸ್ಕೊಂತ ಹೋಗ್ಕನ. ಸಾಕ್ ನಡಿ, ಕಾಲ್ ನೋಯ್ತಾವ್ ರಿಷ. ಗುಂಡಣ್ಣ ಸಾಕ್ ಬಿಡು. ನೋಡ್ರಿ ಇದು ಅಡಿಗೆ ಮಾಡೋಣ ಅಂತ ನಾನು ಒಳಗ್ ಬಂದ್ರೆ, ಇದು ಕಿತಿಬೇಶಿ ಏನ್ ಮಾಡತೈತಿ? ಕಿತಿಬೇಶ್ ಕುಮಾರ ಏನ್ ಮಾಡತಿ? ಜೋರಾಗಿ ಹೇಳು. ಎಷ್ಟೆಲ್ಲ ಹಾಕತಿ? ಎಲ್ಲ ಕೆಳಗ್ ಚೆಲ್ಲಾಕತಿ ನೋಡ್ ನೀನು ಹಾಕದು. ಏನೇನ್ ಮಾಡಿದ್ರಿಪ್ಪ? ಇದು ತೊಗರಿ ಬೇಳೆ ಪಪ್ಪುಗೆ ರೆಡಿ ಮಾಡ್ಕೊಳಕತ್ತಾಳ. ಹೌದಿಲ್ಲ? ಇವ್ರು ಮಾಡ್ತೀನಿ ಅನ್ನೋದು ಎಲ್ಲ ನಾನ್ ರೆಡಿ ಮಾಡ್ಕೊಡ್ಬೇಕ. ಮಾಡೋದಷ್ಟೇ. ಐಡಿಯಾ ಮಾಡೋ ಮೆಥಡ್ ಇವನ್ ನೋಡು. ತೋರಿಸ್ಬೇಕಂತ ತೋರ್ಸ್ರಿ ಫಸ್ಟ್. ಏನ್ ತೋರಿಸ್ತಪ್ಪ? ಏನ್ ತೋರಿಸ್ಬೇಕು? ಅದು ಹಾಕತ್ತೆ. ತೊಗರಿಬೇಳೆ ತಗೊಂಡು, ತೊಗರಿಬೇಳೆ ಮತ್ತೆ ಇನ್ನೊಂದೇನಿಟ್ಟಿ? ಕಡ್ಲಿಬೇಳೆ ಬಾಳ ಸ್ವಲ್ಪ ಹಾಕಿ, ಅದ್ರಾಗ ಇದ್ನ ಹಾಕವ ತಾಯಿ. ಏನ್ ಹೇಳ? ಈರುಳ್ಳಿ ಮೆಣಸಿನ್ಕಾಯಿ ಮತ್ತ ಇನ್ನೊಂದೇನು ಸೊಪ್ಪು ಇರ್ಲಿ ಬಿಡು, ಸೊಪ್ಪು ಆಮೇಲೆ ಮಾಡಿದ್ರ ಹಾಕ್ತೈತಿ. ಅಲ್ಲ ಅದೊಂದ್ ಸ್ವಲ್ಪ ನೀರೊಳಗ ಹಾಕಿಟ್ರೆ ಹೊಲಸೆಲ್ಲ ಬಿಟ್ಕೊಂತೈತದು. ಈಗ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ತಗ, ಈರುಳ್ಳಿ ತಗ, ಬೆಳ್ಳುಳ್ಳಿ, ಇವಿಷ್ಟು ಮೇನ್. ಮಾಡತ್ತೀನಿಲ್ಲ, ಇಷ್ಟೇನ ಮಾಡತ್ತೀನಿಲ್ಲ. ಅಡಿಗೆ ಮನೆಗೆ ರಜೆ ಅಂತ ಹೇಳೋದ್ ನನಗ. ಇದೆಂತ ರಜೆ ನೋಡಿ.
ರಜಾ ಒಂಥರ ರಜಾ ಮಜಾ ಇದು. ಏನಮ್ಮ ಇವನ್ ತೋರಿಸ್ರಿ, ಏನ್ ಮಾಡ್ತೀಯಪ್ಪ ತೋರ್ಸು. ಈರುಳ್ಳಿ ಹಾಕಕತಿ ಹಾಕ್. ಅಯ್ಯೋ ಮಳಿ ಸ್ಟಾರ್ಟ್ ಆತಲ್ಲ, ಸರಿ ಮಳಿ ಸ್ಟಾರ್ಟ್ ಆತ. ಚಾಚಾ ಹೆಂಗ್ ಬರ್ಬೇಕಂದ್ರ ಅವ್ರು ನಾಳೆ ಬರ್ತಾರೆ, ಇವತ್ತು ಬರಲ್ಲ. ಆಕ್ಚುಲಿ ಒಂದಿನಕ್ಕಂತ ಹೋಗಿದ್ದ ತಮ್ಮ, ಅಲ್ಲೇನೋ ಮತ್ತೇನೋ ಎಕ್ಸ್ಟೆಂಡ್ ಆಗೈತೆ ಅವ್ರ ಮನೆಗೇನೋ ಯಾರು ಇಲ್ಲ ಅಂತಾನೋ ಏನೋ ಅಂದ. ಇವತ್ತೊಂದಿನ ಇದ್ದು ಬರ್ತಾನ ಅನ್ಸತ್ತಲ್ಲ, ಇವತ್ತೊಂದಿನ ಇದ್ದು ನಾಳೆ ಬರ್ತಾನಂತ. ಇಷ್ಟೊತ್ ನಾ ಬೈದ್ನಲ್ಲ ಅದಕ್ಕ ಇಲ್ಲಿ ಕ್ಯಾಮ್ರಾ ಪೋಸ್ ಕೊಡಕ್ ಬಂದ್ರಿ ನೋಡ್ರಿ. ಕ್ಯಾಮ್ರಾ ಪೋಸ್ ಕೊಡಕ್ಕೇನಲ್ಲ, ಹೆಚ್ಚಾತೇನಿಲ್ಲ. ಅದೇ ಮತ್ತ ನಾನ್ ಅಮಿಬೇಕು ಬಂದ್ರಿ ನೋಡಿಲ್ಲ. ಏನಿಲ್ಲ ನೋಡಾಗ ಎಷ್ಟ್ ಕಷ್ಟಪಟ್ಟು ಬೆವ್ರು ಸುರಿಸಿ ಹೆಚ್ಚಕ ಕಣ್ಣೀರು ಬಂತ, ಕಣ್ಣೀರು ಬಂತು, ಕಣ್ಣೀರು ಕಣ್ಣೀರು ಬಂತು, ಕಣ್ಣೀರು. ಏಯ್ ನೀ ಇನ್ನೊಂದ್ ಹೇಳ್ತೀನಿ ತಡ್ರಿ, ಹೇಳ್ತೀನಿ ತಡಿ, ಅವ್ರಿಗೂ ಹೇಳ್ತೀನಿ. ಬೇಡ. ಇಲ್ಲ ಇಲ್ಲ, ಬರ್ರಿ ಇಲ್ಲಿ, ಬಾಯಿಲಿ ಬಾಯಿಲಿ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಹೇಳ ಕಣ್ಣು ಅನ್ನು, ಬಾಯಿಲಿ ಈಗ ನೋಡಿ ಅಳ್ಳ ಹೇಳ ಕಣ್ಣು ಅನ್ನು. ಏಯ್ ಹೇಳಿ ಕರೆಕ್ಟಾಗಿ ಹೇಳ. ಈಗ ನೋಡ್ರಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ. ಹೇಳು. ಹಾ ನಿನ್ ತೋರಿಸ್ತೇನೆ. ತೋರ್ಸಿ, ನಿನ್ನ ತೋರ್ಸಿನಿ ರಿಷ. ಕಣ್ಣು ಅನ್ನು, ಕಣ್ಣು ಜೋರಾಗಿ ಹೇಳ. ಕಣ್ಣು ಕಣ್ಣು ಹೆಣ್ಣು ಅನ್ನು ಅನ್ನ, ಹೆಣ್ಣು ಜೋರಾಗಿ ಹೇಳ. ಹೆಣ್ಣು ಮಣ್ಣು ಅನ್ನು ಹೇಳು ಒಂದ್ಸಲಿ, ಮಣ್ಣು. ನೀನ್ ಹೇಳು, ಏನ್ ಹೇಳ್ತೀನಿ. ಹೆಣ್ಣು, ಮಣ್ಣು, ಕಣ್ಣು, ಮತ್ತೆ ಹೇಳು. ಕಾಂಕ್ರೀಟ್ಗೆ ಏನಾಗ್ತಾರಪ್ಪ? ನೋಡ್ರಿ ರೆಡಿ ಆಗ್ಬಿಟ್ಟನ್ ಸಿವಿಲ್ ಇಂಜಿನಿಯರ್ ಮನೆಗ. ಆಕ್ಚುಲಿ ಒಬ್ರು ಕಮೆಂಟ್ ಹಾಕಿದ್ರು, ಕರೆಕ್ಟ್ ಹೇಳಿದ್ರು. ಅಂದ್ರೆ ಅವನು ಮಣ್ಣು, ಕಲ್ಲು, ನೀರು ಅದ್ರಾಗೆ ಅವ್ನು ಆಟ ಆಡೋದು, ನೀವು ಸಿಮೆಂಟ್ ಒಂದ್ ಸೇರ್ಸಿರ ಅಷ್ಟೇ ಅವನಿಗೆ ಅಂತ. ಹಂಗೆ ಆತ. ಇಲ್ಲ ನೋಡ್ರಿ, ಪಾಯಿಂಟ್ ಬರ್ಸ್ಬೇಡ ಇಲ್ಲೇ ನೋಡ್ರಿ. ಇನ್ನೊಂದ್ಸಲ ಹೇಳ, ಅದು ಕರೆಕ್ಟ್ ಆಗಿ ಕೇಳಿರಲ್ಲ, ಬೇಗ ಹೇಳಿ, ಲೇಟ್ ಆಕತಿ. ಹೆಣ್ಣು ಅನ್ನು ಜೋರಾಗಿ ಹೇಳು. ಹೆಣ್ಣು ಕಣ್ಣು ಅನ್ನು, ಮಣ್ಣು, ಮಣ್ಣು, ಜೋರಾಗಿ ಹೇಳು. ಮಣ್ಣು, ಮಣ್ಣು. ಆಕಿಗೆ ನಾ ಅನ್ನಕ್ಕೆ ಬರಲ್ಲ, ನಾಗ ನಾ ಅಂತಾಳ. ಏನಿಲ್ಲ, ನಾ ಅದಕ್ಕೆ ಕಾಡಿಸ್ತಿರ್ತೀನಿ ಅವ್ರಿಗೆ ಯಾವಾಗಾದ್ರು. ಏನಿಲ್ಲ, ಇಲ್ಲ ಹೇಳ್ರಿ. ಕಣ್ಣಾಗ ನೀರ್ ಅನ್ನಕ ಕಣ್ಣಾಗ ನೀರು ಅಂತಾಳ, ನಾ ಅಂತಾಳ. ಆಕೆ ಹೇಳ ಕಣ್ಣು ಕಣ್ಣಾಗ ನೀರು ಅನ್ನು. ಎಲ್ಲ ಕರೆಕ್ಟ್. ಹೇಳ ಜೋರಾಗಿ ಹೇಳ. ಕಣ್ಣಾಗ ನೀರು. ಕಷ್ಟಪಟ್ಟು ಹೇಳ್ತಾಳ ಕಣ್ಣಾಗ ನೀರು ಅಂತ. ಅದಕ್ಕೆ ಆಕೆಗೆ ನಾ ಅನ್ನಕ್ ಬರಲ್ಲ, ಕಾಡಿಸ್ತಾ ಇರ್ತೀನಿ. ಏನಿಲ್ಲ, ನಾ ಕರೆಕ್ಟ್ ಅಂತೀನಿ, ಕೇಳ್ಕೊತ ಅಷ್ಟೇ. ಒನ್ ಟು ತ್ರೀ ಹೇಳೋದು ವಿಡಿಯೋ ಮಾಡ್ಬೇಕಂತ. ಏಯ್ 14 ಒಂದೇ ಸಲಿಗೆ 9 ಆದ್ಮೇಲೆ ಏನು? 10 11 12 ಸಾಕ್ಬಿಡು ಸಾಕು. 17 18 19 20. ಇದು ಎಷ್ಟ್ ಜನಕ್ಕೆ ಚಿಕ್ಕ ಮಕ್ಳು ಇರೋ ಮನೆಗೆ ಹಿಂಗ್ ಹೋದ್ರೆ ಅಂದ್ರೆ ಒಂಥರ ಹಿಂಸೆ ಅನಿಸ್ತತಲ್ಲ. ನನಗೆ ಅನಿಸ್ತತಿ, ನಾನು ಅದಕ್ಕೆ ಅಂತವೆಲ್ಲ ಮಾಡ್ಬೇಡ ಅಂತೀನಿ. ಯಾರ ಬಂದ್ರೆ ಸಾಕು ಹೊರಗಿಂದ ABCD ಹೇಳ್ಬಿಡು, ಇಲ್ಲ 1 to 10 ಹೇಳ್ಬಿಡು. ಏನ್ ಮಾಡ್ಬೇಕು ಅದನ್ನ ಕೇಳಿಲ್ಲ ಅವ್ರು. ಸುಮ್ನೆ ಚಿಕ್ಕ ಮಕ್ಕಳು ಕೇಳಕ್ಕೆ ಖುಷಿ, ಒಂಥರ ಮುದ್ದಾಗಿ ಹೇಳ್ತಾವ, ಇಲ್ಲ ಅನ್ನಲ್ಲ. ಬಟ್ ಅದೊಂಥರ ಎಲ್ಲರ ಮನೆಗೂ ಈ ಏಜ್ ಅಲ್ಲಿ ಇದ್ದಾಗ ಕಾಮನ್. ರೈಮ್ಸ್ ಹೇಳು, 1 to 3 ಹೇಳು, ABCD ಹೇಳು, ಶಭಾಷ್ ಅಂತ ಅನ್ಸ್ಕೊಳಲ್ಲ. ಹೌದಿಲ್ಲ? ಬೇಗ ಆತಿಲ್ಲವ? ಮೆಣಸಿಕಾಯಿ ಇಲ್ಲಿ ತಗೊಂಬರ್ತೀನಿ ತಡೀರಿ. ನಾನೇ ತಾಂಬರ್ತೀನಿ ತಡಿ. ಹಂಗೆ ಯೋ ಇವ್ ಖಾರದವೇನೆ? ಸ್ವಲ್ಪ ಖಾರ ಇರೋದು ಇದಾವ. ಇಲ್ಲಿ 2 ತಗಂತೀನಿ ಬಿಡು, 2 ಅಥವಾ 3. ಇವು ಚೆನ್ನಾಗದಾವ ತಗ ನೋಡಕ್ಕೆ. ಖಾರ ಇಲ್ಲ? ಸರಿ, ಅವ್ನ ಮೆಣಸಿಕಾಯಿ ಒಂದ್ ಸ್ವಲ್ಪ ಹಾಕಿ. ಸಾಕ ಬೆಳ್ಳುಳ್ಳಿ ಇನ್ನೊಂದ್ ಸ್ವಲ್ಪ ಹಾಕ್ಬೇಕು. ಅಮ್ಮ ಏನ್ ಮಾಡಕತ್ತೈತಿ? ಅಮ್ಮ ಏನು ಮಾಡಕತ್ತೈತಿ? ಲೇಟ್ ಆಯ್ತಲ್ಲ ಅಕ್ಕ. ಅಪ್ಪಾಜಿ ಏನೋ ನ್ಯೂಸ್ ನೋಡ್ಕೊಂತ ಕುಂತ. ನ್ಯೂಸ್ ನೋಡಕತ್ತೀರ? ವಾಟ್ಸಪ್ ನಲ್ಲಿ ಮೆಸೇಜ್ ಬಂದಿತ್ತು, ನೋಡ್ತಾ ಇದ್ದೆ. ಹೌದು, ಇತ್ತೀಚೆಗೆ ನ್ಯೂಸ್ ಇದೇ ಒಂದು 6-8 ವರ್ಷದ ಹಿಂದೆ ಉದಯ TV9 ಇದು ಕೂಡೋರು ಮನೆಗೆ ಅಪ್ಪಾಜಿ ನ್ಯೂಸ್ ಹಾಕೋರು. ಸಂಜೆ ಮೇಲಂತರೂ
ನಮ್ಮ ಅಜ್ಜಿಗೂ ಸೀರಿಯಲ್ ನೋಡೋರ್ಗು ಅವ್ರಿಗೂ ಜಗಳ. ಅಪ್ಪಾಜಿ ಅವ್ರು ಹೊರಗಿಂದ ಬಂದ್ರಂದ್ರೆ ನ್ಯೂಸ್ ಹಾಕ್ಬೇಕಿತ್ತು, ನ್ಯೂಸ್ ಹಾಕೊಂಡು ಕೂಡೋರು. ಈಗ ಟಿವಿ ನ್ಯೂಸ್ ಹಾಕೋದೇ ಇಲ್ಲ, ಎಲ್ಲ ಮೊಬೈಲಲ್ಲಿ ನೋಡ್ಬಿಡ್ತಾರೆ. ಏನ್ ಅವ್ರು ಎಷ್ಟ್ ಸಲ ಅಂತ ನೋಡ್ಬೇಕ್ಲೇ ಗುಂಡ? ಇಲ್ಲಿ ನೋಡಿ ಎಷ್ಟ್ ಸಲ ಅಂತ ನೋಡ್ಬೇಕು ಅದನ್ನ ಆಗ್ಲಲ್ಲ. ಹ್ಮ್ ಹಾಕಿ ಟೊಮೆಟೊ ಈಗಿಲ್ಲ. ಸ್ವಲ್ಪ ಒಂಚೂರು 2-3 ಹನಿ ಎಣ್ಣೆ ಹಾಕು. ಹೆಂಗಾಗಿತ್ತಮ್ಮ? ಬಾರಿ ಮಸ್ತ್ ಐತೈತಿ ಹೂವ. ಚೆನ್ನಾಗೈತೆ. ಎರಡನೇದ ಹಾ ಇನ್ ತೆಗಿದ್ ಫೋಟೋ ನಂಗೆ ಕಳ್ಸ. ಏನ್ ಮಾಡ್ತೀಯ ಅದ್ ಫೋಟೋ ತಗೊಂಡು? ಹೇಳ ಇರ್ಲಿ, ಏನ್ ಮಾಡ್ತೀಯ ಹೇಳ ಹೇಳ. ಸ್ಟೇಟಸ್ ಹಾಕ್ತೀನಿ ಸರ್, ನಮ್ ಮನ್ಯಾಗ ದೇವ್ರ ಮನ್ಯಾಗ ಬರೀ ಸ್ಟೇಟಸ್ ಒಂದ್ ಯಾವ್ದಾರ ಹೂ ಬಿಡಂಗಿಲ್ಲಪ್ಪ. ಸ್ಟೇಟಸ್ ಹಾಕ್ತೀನಿ ಫೋಟೋ ತಕ್ಕೊಡು. ಆಕ್ಚುಲಿ ನಾವ್ ಅಲ್ಲಿ ಬಾಡಿಗೆ ಮನೆಗಿದ್ದಾಗ ಡೈಲಿ ಹೊರಗಿಂದ ತರ್ತಿದ್ವಿ ಪೂಜೆಗೆ ಹೂನ. ಈಗ ನಮ್ ಮನ್ಯಾಗ ಬಿಡಾಕತ್ತಾವ. ಈಗ ಬಿಡಾಕತ್ತಾವಲ್ಲ, ಖುಷಿ ಅವ್ರಿಗೆ. ಹೌದಾ? ಈಗ ಕೆಳಗೂ 2-3 ಬಿಡ್ತಾವ, ಮೇಲೇನು ಬಿಟ್ಟಿರ್ತಾವ ಅಲ್ಲೇ ಬಾಲ್ಕನಿಯಾಗ. ನೋಡ್ ಬರ್ರಿ. ಇದೇನು ಫುಲ್ ಸಣ್ಣಕ್ಕೆ ಹೆಚ್ಚಬೇಡಂಗ, ಸ್ವಲ್ಪ ದೊಡ್ಡಕ್ಕೆ ಹೆಚ್ಚು. ಎಲ್ಲ ಹಂಗೆ ಹೆಚ್ಚು ಹಿಂಗೆ ಹೆಚ್ಚು ಅಂತ ಹೇಳೋದಷ್ಟೇ. ಫೈನಲ್ ಐಡಿಯಾ ನಮ್ದೆ. ಈಗ ಅಲ್ಲಮ್ಮ, ಇಂಜಿನಿಯರಿಗೆ ಈಗ ಎಲ್ಲರೂ ಸೇರಿ ಇದನ್ ಕಟ್ಟಿರ್ತಾರ, ಏನೋ ಒಂದು ಪ್ರಾಜೆಕ್ಟ್ ಏನೋ. ಬಟ್ ಅದು ಯಾರು ಮಾಡಿದಂದ್ರೆ ಕಾಂಟ್ರಾಕ್ಟರ್ಸ್ ಯಾರಿಗ್ ಬಿಲ್ ಆಗಿರ್ತೈತಿ ಅವ್ರದ್ದು ಹೋಗ್ತತಿ. ಹಂಗದು ಹಂಗ ಏನ ಅಲ್ಲ ವಿಷಯ ನೋಡಿ ಏನಾಗತ್ತಾನ ಏನಂತ ಅಜ್ಜಿ ನಾವು ಜಿರಾಫ್ ಅನ್ ಬಾ ಅಂತ ಕರ ಜಿರಾಫೆ. ಅವ್ರ ಅಜ್ಜಿ ಬಂದ್ರೆ ಮುಗಿದೋತ್ತು. ನಮ್ಮಿಬ್ರು ಬಿಟ್ಟು ಇಳಿದ್ ಈಗ ಜೂಟ್ ಹಾಕ. ಅದನ್ನ ಕ್ಲೀನ್ ಮಾಡ್ತೀನಿ ನಾನು, ಮಾಡಿಸ್ರಿ ಅವ್ನು ಹಿಡಿರೋ. ಈಗ ಯಾರು ಕ್ಲೀನ್ ಮಾಡ್ಬೇಕಪ್ಪ? ಈಗ ಹಿಡೀರ ಅವ್ನ, ಹಿಡೀರಿ ಕ್ಲೀನ್ ಕ್ಲೀನ್ ಮಾಡ್ಬಾ. ಹಿಡಿವಾ ಕೈ ಡೈಲಿ ಬರೀ ಹಿಂಗೆ ಏನಾರ ಒಂದ್ ಮಾಡ್ತತಿ, ಅರ್ಧಕ್ಕೆ ಬಿಡ್ತತಿ, ಓಡೋಗ್ಬಿಡ್ತತಿ. ಏನ ಹುಷಾರ ಬಿದ್ಯಪ್ಪ. ಇದನ್ ಯಾಕೆ ಓಪನ್ ಮಾಡ್ಕೊಂಡಿದ್ದೀವಿ ಸುಮ್ಮನೆ? ಆಗಲೇ ಹಂಗ ಓಪನ್ ಮಾಡ್ಕೋಬೇಡ. ಬಂತ ಈಗ ಕ್ಯಾಮ್ರಾ ಹೆಂಗ್ ಹಿಡಿಬೇಕು ಅಂತ ಹೇಳ್ಕೊಡಕ ಒಂದ್ ತಾಸ. ಏನಿಲ್ಲ, ನಮ್ಗೆ ಕ್ಯಾಮ್ರಾ ಹಿಡಿಯಕ್ ಬರಲ್ಲ ನೋಡಿ. 2 ನಿಮಿಷ ಹಿಡಿ ಗೊತ್ತಾಕತ್ ನಿನಗೆ. ಕೈ ನೋಸ್ತಾವ. ಹೌದಿಲ್ಲ? ಅದಕ್ಕೆ ಒಂದೇನ ತಗೊಂಡ್ ಬರ್ಬೇಕು ಈಗ. ಅಯ್ಯ ಕಾದತ್ ಹಿಡ್ನಿ. ಮತ್ತೆ ಎಷ್ಟೊತ್ತ ಅದು ಆನ್ ಮಾಡಿಟ್ಟು ನೋಡ್ರಿ ಇಲ್ಲಿ ಏನ್ ಮಾಡತ್ತಾರೆ ಎಲ್ಲ. ಇಲ್ಲ ಹಿಂಗ್ ಹೆಚ್ಕೊಟ್ಟಿನ ಸಾಸ್ವಿ ಜೀರಿಗೆ. ಇದೆಲ್ಲ ಇತ್ಲೆ? ಏನೇನು ಇದೆಲ್ಲ ಇತ್ತು. ಇದು ಅಂದ್ರೆ ಏನ? ಸ್ವಲ್ಪ ಅರಶಿನ ಹಾಕಿ, ಖಾರದ ಪುಡಿ, ಖಾರದ ಪುಡಿ ಎಲ್ಲ ಇತ್ತು. 1 ಚಮಚ ಹಾಕ್ತೀನಿ. ಮನೆಗ್ ಸಾಕಲ್ಲ 1 ಚಮಚ? ಇನ್ನೊಂದ್ ಸ್ಪೂನ್, ಇನ್ನು 2 ಹಾಕ್ಬೇಕು. ಸಾಕ್ 2 ಚಮಚ. ಈಗ ಆ ಸ್ಪೂನ್ ತಗೊಂಡಿದ್ನ ಹಾಕಿ, ಯಪ್ಪ ಘಾಟ್ ಇದ್ದ ಬೇಗ ಆಫ್ ಮಾಡ್ಬೇಕು. ಆಫ್ ಮಾಡಿ ನಿಧಾನ ಅರ್ಜೆಂಟ್ ಹಾಕೊಂಡ್ಬಿಡ್ಬೇಕು. ಈಗ ಆನ್ ಮಾಡು. ನಾ ಮಾಡ್ತೀನಿ ತಡಿ. ಇದು ಚಿಮ್ನಿ ಆನ್ ಮಾಡ್ಕೋಬೇಕಿಲ್ಲ? ಮಾಡ್ಬೇಕು ತಡಿ, ಇಲ್ಲ ಐತಿ ಮಾಡ್ತೇನೆ. ಈಗ ಏನ್ ಮಾಡ್ಬೇಕು ಗೊತ್ತಾ? ಅದನ್ನ ಸೊಪ್ಪು ಹಾಕಿ ಫ್ರೈ ಮಾಡ್ಬೇಕು, ಅವಾಗ ಟೇಸ್ಟ್ ಬರ್ತದೆ. ಇರ್ಲಿ ಬಿಡಿ, 15 ತೋರಿಸ್ತೀವಿ. ಏನಿದೆ ಪಪ್ಪು ವಿತ್ ಸೂರಜ್. ಪಪ್ಪುನ ಹಂಗಲ್ಲ, ಇದ್ ನಾವೇನ್ ರೆಸಿಪಿ ತೋರ್ಸಾತಿಲ್ಲ, ಇದು ಬ್ಲಾಗ್ ಮಾಡ್ತಿರೋದು. ಲಾಗ್ ಮಾಡ್ತಿರೋದು ಘಾಟ ಎಬ್ಸಿ. ಇಲ್ಲ ಮುಗೀತಿ, ಇಷ್ಟ ಆತಂದ್ರ ಆಮೇಲೆ ಸರಿ ಹೋಗ್ಬಿಟ್ಟು. ಏನ್ ಫ್ರೈ ಮಾಡ್ಕೊಳಕತ್ತೀರಾ? ಸೊಪ್ಪು ಚೆನ್ನಾಗಿ ಫ್ರೈ ಆಗುತ್ತಿದೆ. ಯೂಶಲಿ ಸೊಪ್ಪನೆಲ್ಲ ಇದ್ರಾಗ ಹಾಕಿ ಇದನ್ನ ಮಾಡಿಸ್ಬಿಡ್ತಾರೆ. ಎದ್ರಾಗ ನಾವು ಸೊಪ್ಪು ಸಾರು ಮಾಡ್ಬೇಕಾದ್ರೆ ಹಂಗ ಮಾಡಿರ್ತೀವಿ. ಬಟ್ ಹಿಂಗ ಒಮ್ಮೆ ಮಾಡು. ಮತ್ ಪಪ್ಪು ಯಾಕೆ ಇದಾಕತ್ ಗೊತ್ತಾ, ಇದೊಂಥರ ಡಿಫ್ರೆಂಟ್. ಮಾಡಿದ್ವಲ್ಲ, ಈ ಮನಿಗ್ ಬಂದ್ಮೇಲೆ ಮಾಡೋದ್ ಕಮ್ಮಿ ಆಗೈತಿ. ಬಟ್ ಮುಂಚೆ ಹಳೆ ಮನೇಲೆಲ್ಲ ಜಾಸ್ತಿ ಮಾಡ್ತಿದ್ರಿ. ಹೌದು. ಇವತ್ ಸಂಜೆ ಏನ್ ಪ್ಲಾನ್ ಅಪ್ಪ? ಇವತ್ ಸಂಜೆನಾ? ಇವತ್ ಸಂಜೆ ಒಂದ್ ಸರ್ಪ್ರೈಸ್ ಪ್ಲಾನ್ ಐತಿ. ಎಲ್ಲಿ ಹಂಗೆಲ್ಲ ಹಿಡಿದ್ರ ಅದ್ ಕ್ಯಾಮ್ರಾದಾಗ ಅಡ್ಡ ಹೋಗಲ್ಲೇನು? ಅದ್ರ ಮುಂದೆನೆ ಹಿಡಿಯತ್ತಿ. ಏನಿಲ್ಲ, ಕರೆಕ್ಟ್ ಹಿಡಿದೀನಿ. ಏನ್ ಕರೆಕ್ಟ್ ಆಗಿ ಪ್ಲಾನ್ ಅಂದ್ರೆ
ಫುಲ್ ಅನ್ನ ಪಪ್ಪು ಬೆಳಗ್ಗೆ ಮಾಡಿದ ಸ್ವಲ್ಪ ಮೆಣಸಿನ್ಕಾಯಿ ಇದಾವು ಹ್ಮ್ ತಿಂದು ಮಲ್ಕೊಳ್ಳೋದು. ಅದ್ ಮಧ್ಯಾಹ್ನ ಕ್ಲಾಸ್. ಅದೇ ಎಕ್ಸ್ಟೆಂಡ್ ಮಾಡ್ಬಿಡೋದು. ನೀ ಸಂಡೇ ಹೇಳ ನಿನ್ ಬಾಯ್ ಏನೋ ನನ್ ಬಾಯ್ ಬರ್ಸಕ್ ಟ್ರೈ ಮಾಡಕತ್ತಾಳ. ಹೇಳಿ ನೀ ಹೇಳಿ ಏನಿಲ್ಲ, ಎಲ್ಲರೂ ಪಾಪ ನಮ್ ರಿಷು ಪಾರ್ಕಿಗೆ ಕರ್ಕೊಂಡ್ ಹೋಗೋಣ ಅಂತ ಎಷ್ಟ್ ದಿನ ಆತದಕ್ಕೂ ಪಾರ್ಕಿಗೆ ಹೋಗೇ ಇಲ್ಲ. ಪಾರ್ಕಿಗೆ ಹೋಗಂತ. ಲಾಸ್ಟ್ ವೀಕು ಎಲ್ಲಿ ದಾಂಡೇಲಿಗೆ ಹೋಗಿದ್ವಲ್ಲ, ಸೊ ಅದಕ್ಕೆ ಮುಂಚೆ ಆಲ್ಮೋಸ್ಟ್ 1 ಮಂತ್ ಆತನ. ನೀವಂತೂ ಸಂಡೇ ಫ್ರೀನೇ ಇರ್ಲಿಲ್ಲ, ಯಾರಾದ್ರೂ ಕ್ಲೈಂಟ್ಸ್ ಬರ್ತಿದ್ರು ಮನೆಗೆ. ಸಂಡೇ ಫ್ರೀ ಇರೋದು. ಅದಕ್ಕೆ ಅವ್ರಿಗೆ ಅಡ್ಗೆ ಮನೆ ಡಿಪಾರ್ಟ್ಮೆಂಟ್ ಕೊಟ್ಟಿವಿ. ಬಟ್ ಆದ್ರೂ ಎಲ್ಲ ನಾವ್ ಮಾಡ್ಕೊಡ್ತೀವಿ. ಈಗ ನೋಡು, ಈಗ ಒಂದ್ ಸ್ವಲ್ಪ ಇದು ಹಾಕಲ್ಲ. ಉಪ್ಪೆಲ್ಲ ಐತಿ? ಉಪ್ಪುಲ್ದೆ ಸ್ವಲ್ಪ ಈಗ ಉಪ್ಪು ಸೇರ್ಸ್ಕೊಂಡು ಎಷ್ಟ್ ಬೇಕಾಗತ್ತೆ ಉಪ್ಪು? 3 ಚಮಚ. ಸದ್ಯಕ್ಕೆ 2 ಹಾಕೋಣ. ಉಪ್ಪು ಯಾರು ಜಾಸ್ತಿ ಹಾಕ್ತಾರ ನಮ್ಮ ಮನ್ಯಾಗ ಅಡ್ಗಿಗೆ? ಉಪ್ಪು ತಿನ್ನೋದು ಅದೇ ಯಾರು? ನೀವೇ. ಯಾವಾಗ್ಲೂ ಒಂದ್ ಸ್ವಲ್ಪ ಇವ್ರದ್ದು ಉಪ್ಪು ಜಾಸ್ತಿ, ಅದಕ್ಕೆ ಕಮ್ಮಿ ಹಾಕ್ರಿ ಅಂತ ಹೇಳ್ಬೇಕು ಅವರಿಗೆ. ನಂದು ಯಾವತ್ತಿಗೂ ಸ್ವಲ್ಪ ಕೈ ಮುಂದೆ ದಾನಶೂರ ಕರ್ಣ. ಗೊತ್ತ ಕರ್ಣವಾಗಿ ಕರ್ಣ ಅಂತ ಏನಿಲ್ಲ, ಅವ್ರದ್ದು ಕಿವಿ ಸ್ವಲ್ಪ ಇದು, ಅದಕ್ಕೆ ಹಂಗ ಕೇಳ್ತೇನೆ. ಇಪ್ಪ ಏನಾಗ್ತಿದ್ದು, ಕೈ ನೋಯ್ತಾ? ಕೈ ನುಸಾಕತ್ತಿ ಹಿಂಗ್ ಟ್ವಿಸ್ಟ್ ಮಾಡಿ. ಸಾಕ್ಬಿಡಿ, ಈಗೇನಿಲ್ಲ. ನೋಡಂತದ್ ಏನೇನ್ ಹಾಕಿದೆ. ಟೊಮೆಟೊ ಹಾಕೇನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಹಾ ಒಂದ್ 4-5 ನಿಮಿಷ ಬೇಯಿಸ್ಕೋಬೇಕು. ಚೆನ್ನಾಗಿ ಇದಾಗ್ಬೇಕಣ್ಣ, ಟೊಮೆಟೊ ಮೆತ್ತಗಾಗ್ಬೇಕು ಅಷ್ಟೇ. ಬೇಗ ಸ್ವಲ್ಪ ಫಾಸ್ಟ್. ಅಜ್ಜಿ ಬರ್ತಾರ ಈಗ. ಆಯ್ತು ರೆಡಿ ಆಗ್ತೈತಿ. 2 ಗಂಟೆ 5 ನಿಮಿಷ ಚಟಾಪಟ. ಏನಮ್ಮ ಈಗ ಜಿರಾಫೆ ಜೋಡ್ಸಿದ್ರ? ಗುಡ್ ಬಾಯ್ಗೆ ನಂಗೆ ಸ್ಟಾರ್ ಕೊಡೋದು ಸ್ಕೂಲ್ನಾಗ. ಅವ್ರ ಸ್ಕೂಲ್ನಾಗೆ ಸ್ಟಾರ್ ಒಂದ್ ಸ್ಮೈಲಿ ಅಂತ ಸ್ಟಾರ್ ಸ್ಮೈಲಿ ಕೊಡ್ತಾರೆ ಗುಡ್ ಬಾಯ್ ಆದ್ರೆ ಅಲ್ಲಿ. ಅದಕ್ಕೆ ಈಗ ಸ್ಟಾರ್ ಸ್ಮೈಲಿ ಕೊಡ್ಬೇಕಂತ ಅವನಿಗೆ. ಸ್ಟಾರ್ ಸ್ಮೈಲಿ ಅದ್ರ ಪಕ್ಕಕ್ಕ ಬೇಕು ಅವಂಗ. ಸ್ಮೈಲಿ. ವೆರಿ ಗುಡ್. ತೋರ್ಸಲ್ಲೇ ಸ್ಟಾರ್ ಸ್ಮೈಲಿ. ಥ್ಯಾಂಕ್ ಯು ಚಿನ್ನ. ಗುಡ್ ಬಾಯ್ಗೆ ನಾವು ನಮ್ ಬಂಗಾರ ಏನು ಸ್ವಲ್ಪ ಇದಕ್ಕ ಹುಣಸೆ ಹುಳಿ ಹಿಂಡಿಗೆ. ಇದಕ್ಕೇನು ಮಸಾಲೆ ಇಲ್ಲ ನೋಡು, ಬರೀ ಖಾರ ಪುಡಿ, ಇನ್ನೊಂದೇನ ಅದು ಅರಶಿನ ಅಷ್ಟೇ. ನಾವು ಸೊಪ್ಪಷ್ಟೇ ಕುಕ್ಕರ್ ಹಾಕೊಂಡ್ ಮಾಡಿರ್ತೀವಿ. ಅದ್ ಸೊಪ್ಪು ಸಾರು ಹಾಕ್ತಿವಿ. ಸೊಪ್ಪು ಬಾಣ್ಲಿ ಹಾಕಿರಿ, ಪಪ್ಪು ಒಂದ್ ಸ್ಟೈಲ್ ಆಗಂತೀವಿ. ಹಂಗಲ್ಲ, ನೀವು ಬಾಳೆ ಕಡಿಮೆ ಇರ್ತತಿ, ಇದ್ರ ಬಾಳೆ ಜಾಸ್ತಿ. ಏನಮ್ಮ ಅಪ್ಪಾಜಿಗ? ಸರಿ ಅಪ್ಪಾಜಿಗ್ ಟೀ ಅಂತೇಳಿ. ಟೀ ಅಪ್ಪಾಜಿಗೆ ಆಲ್ಮೋಸ್ಟ್ ಯಾವಾಗ್ಲೂ ತಾಸಿಗೊಮ್ಮೆ ಇದ್ದೇ ಇರ್ತದೆ. ಟೀ ಕುಡಿತಾರ. ಅವಾಗ ಕುಡಿತಿರ್ತಾರ. ಸಾಕ? ಎಷ್ಟ್ ಹಾಕಿದೆ? ಅರ್ಧ ಹಾಕಿನಿ ಈಗ. ಇನ್ನು ಸ್ವಲ್ಪ ಹಾಕು. ಎಲ್ಲಾ ಮಾಡದ್ ನಮ್ ಚಿನ್ನಕ್ಕ ಪಾಪ. ನಾ ಮಾಡ್ತೀನಿ ಅಂತ ಅವ್ನ್ ಎಲ್ಲಾ ಕಡೆ ಅಕ್ಕಿ ಕಡೆ ಮಾಡಿಸಿ ಬೇಷದಿ ಬಿಡ ಪಾಪ ಹುಡುಗಿಗೆ. ಇಬ್ರು ಬೇಷದ ನೋಡ. ಹೊತ್ತಿ ಕಾಟಕ್ ಬೇಲಿ ಸಾಕ್ಷಿ ಅನ್ನೋದಂಗೆ. ನಾವ್ ಕರೆಕ್ಟ್ ಹೇಳ್ತೀವಿ ಇದ್ದಿದ್ದು. ಸಾಕ? ಸಾಕು. ಮತ್ತೆ ಯಾಕೆ ಕೇಳ್ತೀನಿ ನನ್ನ? ನೀನೇ ಮಾಡಂಗಿದ್ರ ನನಗೂ ಇದನ್ನ ಯಾಕೆ ಮಾಡ್ತೀಯ? ಏಲಕ್ಕಿ ಯಾಕೆ ಮಾಡ್ತೀಯ? ಏಲಕ್ಕಿ ಯಾಕೆ ಮಾಡಿದ್ರೆ ನನಗೂ 1/4 ಕಪ್ ಕೊಡ. ನೀನು ಕುಡಿತೀಯ? ಇಲ್ಲಪ್ಪ, ಇಲ್ಲ ನೋಡು, ಅದನ್ನ ಜೋರಾಗಿ ತೆಗ್ದು ಫ್ರಿಡ್ಜ್ ಇಲ್ಲಿ ಡೆಂಟ್ ಬಿದ್ದತ್ತಲ್ಲ, ಇಲ್ಲಿಗೆ ದಡ್ ಅಂತ ತೆಗಿತಾನೆ. ಫುಲ್ ಫ್ರಿಡ್ಜ್ ನ ದಡ್ ಅಂತ ತೆಗಿತಾನೆ. ಟ್ರೈನ್ ನಡಿ. ಅದ್ ಇಂಜಿನ್ ಸ್ಲೋ ಆಕತ್ಲೆ. ಟ್ರೈನ್ ಇಂಜಿನ್ ಸ್ಲೋ ಐತದ, ಕಾಲ್ ನೋವು ಐತ ಅದಕ್ಕ. ಆಲ್ಮೋಸ್ಟ್ ರೆಡಿ ಆಯ್ತು. ಉಪ್ಪು ಹಾಕೈತ? ನೀವ್ ಅವಾಗ್ಲೇ 2 ಸ್ಪೂನ್ ಹಾಕಿದ್ರಲ್ಲ. ಹೌದು. ಹಿಂಗ ನೋಡ್ರಿ ಇವ್ರದ್ದು ಒಟ್ ನಿಮ್ಗೆ ರಜಾ ಕೊಟ್ಟಿವಿಲ್ಲ ಅಷ್ಟೇ. ನೋಡಿದ್ದಿ ರಜಾ 1 ನಿಮಿಷ ಕೂಡಾಕ್ ಬಿಡ್ತೈತಾ? ಬರೀ ಕಟ್ ಮಾಡು, ಈದ್ ಕೊಡು, ಅದ್ ಕೊಡು, ಇದೇ ದೊಡ್ಡ ರಜಾ. ಇಲ್ಲಾಂದ್ರೆ ನಾನು ಬೆಳಿಗ್ಗೆ 12-11 ಅಂದ್ರೆ ಅಡ್ಗಿ ಮುಗಿಸ್ ಕುಂತ್ ಬಿಡ್ತಿದ್ದೆ ನಾನು. ಕುಂತ ಬಿಡ್ತಿದ್ಲ. ಇವತ್ತು 2 ಗಂಟೆ ಆದ್ರೂ ಮುಗಿಬಾರ್ದಾಗಿತ್ತು. ಸ್ಟಾರ್ಟ್ ಮಾಡೋದೇ ಈಗ ಮಾಡಿವಿ 1:45ಗೆ. ಬಟ್ ಏನೋ ಒಂದು ನೀ ಪೂಜೆ ಮಾಡೋದ್ ಲೇಟ್ ಆಯ್ತ ಅಲ್ಲಿ ದೇವ್ರಿಗೆ. ಸಂಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬರ್ಬೇಕಲ್ಲ. ಟೀ ಅಂದ್ರಲ್ಲ, ಟೀ ಮಾಡಿ ಏಲಕ್ಕಿ ಯಾಕೆ ಮಾಡಂಗಿದ್ರೆ ನನಗೆ 1/4 ಕಪ್, ನಿನಗೂ 1/4 ಕಪ್. ಬೇಡವಾ? ನಾವು 2 ಟೈಮ್ ಸ್ವಲ್ಪ ಕುಡಿ, ಏನಾಗಲ್ಲ. ಇದನ್ನ ತೋರ್ಸ್ಬೇಕಂತ ಮ್ಯಾನೇಜರ್ ಆಗ್ಬಿಟ್ಟಾರ ಅವ್ರು. ಬರೀ ಹಿಂಗ ಹಾಕ ಹಂಗ ಹಾಕ. ಮತ್ ಮಾಸ್ಟರ್ ಶೆಫ್ ಅಂದ್ರ ಹಂಗ ಏನ್ ಅವ್ರು ಮಾಡ್ತಿರ್ತಾರೇನ? ಅಯ್ಯೋ, ಜಸ್ಟ್ ಹೇಳೋದಷ್ಟೇ. ಹೌದು.
ಹೇಳೋದೇ ನಮ್ ಕೆಲ್ಸ. ಮ್ಯಾಶ್ ಮಾಡ್ಕೊಳಕತ್ತಾಳ. ಈ ಕಡೆಗೆ ಅಪ್ಪಾಜಿಗೆ ಟೀ ರೆಡಿ ಐತಿ. ಮತ್ತ ಹೇಳ್ಬೇಕು ನೋಡು. ಏನ್ ಹೇಳ್ಬೇಕು ನೋಡ್ರಿ ನೀವ. ಬೆಳಗ್ಗೆನ ಪಿಟಿಗೆ ಹಾಕಕತ್ತಿದ್ದಲ್ಲ. ಏನ್ ಬೆಳಗ್ಗೆ ಏನ ನಾಗರ ಪಂಚಮಿ ಯಾವಾಗ ಐತಿ ಏನೈತಿ? ಹೌದು ಹಬ್ಬ ಐತಿ ಮತ್ ಊರಿಗೆ ಹೋಗ್ಬೇಕಲ್ಲ. ನಾನ್ ಬಾಳ ದಿನ ಅಂತ ಈಗ ಊರಿಂದ ಸ್ಕೂಲ್ ಬಿಟ್ಟು ಹೋಗಿಲ್ಲ. ಸ್ಕೂಲ್ ಎಷ್ಟು ದಿನ ಸ್ಕೂಲ್ ನಡೀತೈತಿ. ಹೆಂಗಿದ್ರು ಇಷ್ಟೊಂದು ಸ್ಯಾಟರ್ಡೆ ಸಂಡೇ ಹಾಲಿಡೇನಾ. ಸೊ ಈ ಸ್ಯಾಟರ್ಡೆ ಸಂಡೇ ಹೋಗಿ ನೆಕ್ಸ್ಟ್ ಸಂಡೇ ಬಂದು ನೆಕ್ಸ್ಟ್ ನಡು ಒಂದ್ ಸ್ವಲ್ಪ 4 ದಿನ ಗ್ಯಾಪ್ ಆಗ್ತೈತಿ. ಊರ್ಗಂತ ನಾಗರ ಪಂಚಮಿ ಊರ್ಗ್ ಹೋಗ್ಬೇಕು ಅಂತ ಆಗ್ಲೇ ಸ್ಕೆಚ್ ಹಾಕೈತಿ. ಬಾಳ ದಿನ ಆತ ಬಂದು. ಯಾಕ ಯಾಕ ಏನಾತಮ್ಮ? ಅದೇ ಈಗ ತೋರ್ಸಕತ್ತಿದ್ನ ಇದು ಟೀ 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 ಹಿಂಗ ಆಗ್ಬಿಡ್ತು. ಸ್ವಲ್ಪ ಏನಾಗಿಲ್ಲ ಬಿಡಪ್ಪಾಜಿ, ಏನಾಗಿಲ್ಲ. ಇಲ್ಲ 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 ಬಾ, ಇಲ್ಲ ಇಲ್ಲ. ಅವನು ಹಂಗೆ ಅದಲ್ಲಮ್ಮ, ಒಂದ್ ಸ್ವಲ್ಪ ಬಡದ್ರುನು ಅಳ್ತಾನ. ಸ್ವಲ್ಪ ಒಂಚೂರು ಟಚ್ ಆಗಿರ್ತದ ಅಷ್ಟೇ. ಇಷ್ಟೇ ಟಚ್ ಆಗಿರ್ತೈತಿ. ಇಷ್ಟ ಎಷ್ಟು ಹಿಂಗ್ ಹಿಂಗ ಅಂತ ನಂಗೆ ಅಷ್ಟ್ ಟಚ್ ಆಗಿರ್ತೈತಿ. ಆಮೇಲೆ ಎಷ್ಟೊಂದ್ಸಲಿ ಏನಾರ ಹಿಂಗ್ ಸ್ವಲ್ಪ ಬಡ್ಸ್ಕೊಂಡಿರ್ತಾನ. ರಶ್ಮಿ ಎಲ್ಲರಿದ್ರು ಸ್ನಾನಕ್ ಹೋಗಿದ್ರ ಅಲ್ಲಿಗ ಸ್ನಾನದಿಂದ ಹೊರಗ್ ಬರೋವರೆಗೂ ಕಾಯ್ತಾನ. ಆಕಿ ಬಂದ್ಮೇಲೆ ಆಕಿ ಮುಂದೆ ಹೇಳಿ ಅಳ್ತಾನ. ಅಲ್ಲಿವರೆಗೂ ಅಳಲ್ಲ. ಮುಟ್ಟೆ ಇಲ್ಲ, ಆ? ಬಜ್ಜಿ ಮುಟ್ಟೆ ಇಲ್ಲ. ಆದ್ರೆ ಆ? ಸೂರಜ್ ಸಣ್ಣನಿದ್ದಾಗ ಬಿದ್ದು ಬಿಡ್ತೈತಿ ಅಂತ ಆಯ್ತು ಬಿಡ, ನನ್ ಬೀಳ್ತಾನೆ ಇದ್ದಿಲ್ಲ. ಅವ್ನ್ ಗುಣಿಸಿದ್ರೆ ಅವ್ನು ವಾಸಿ. ನನ್ ಕಂಪ್ಲೇಂಟ್. ತುದಿ ಕೂತ್ಕೊಂಡ್ರ ಅಮ್ಮನ ಬೀತಿದ್ದೆ, ಅಮ್ಮನ ಬೀಳ್ತಿದ್ದೆ ಅಂತ ಬೀಳ್ತಿದ್ದೆ ಅಳ್ತಿದ್ದಿನ್ನು ಬೀಳ್ತಿದ್ದಿಲ್ಲ. ಇನ್ನು ಬಿದ್ದಾಡ್ತದಲ್ಲ ಅಳ್ತಿದ್ದಿ. ಪಾಪನ್ ಮಾತಾಡ್ಸಂಗ. ಏ ರಿಷು, ನಿನ್ ತೋರ್ಸನ್ನಕತ್ತಾರ ನೋಡಲ್ ವಿಡಿಯೋದಾಗ. ನೀನ್ ನೋಡಿದ್ರೆ ಅಳಕತ್ತೀಯಲ್ಲ. ಏನ್ ಬೇಕಪ್ಪ? ಪೇಡೆ ಬೇಕಂದ ಮತ್ತ ಬೇಡ. ಪೇಡೆ ಬಟಾಣಿ ಬೇಕು. ಬಟಾಣಿ ತಿಂತೀನಿ. ಬಟಾಣಿ ಕೊಡ್ರಿ ಅವಂಗ. ಬಟಾಣಿ ಚೆನ್ನಾಗದ. ಏ ಅಜ್ಜ ತಂದಿದ್ದ ರಿಷು, ಮಿಲಿಟರಿ ಕ್ಯಾಂಟೀನ್ ತಂದಿದ್ದು ಸೂಪರ್ ಐತಿ. ಇಲ್ಲಿ ನೋಡಿಲ್ಲ, ಒಂದೆರಡು ಹಾಕಿಲ್ ತೋರಿಸ್ತೀನಿ. ನೋಡಿಲ್ ರಿಷು, ನೋಡೀಗ. ಇದ್ ನೋಡಿದ್ದು, ಇದ್ ನೋಡಿ ಈಗ ರಿಷು. ನನ್ ಪಪ್ಪ ಕಟುನ್ ಕುಟುಂಬ ಹೆಂಗ್ ತಿಂತಾನ. ಸೌಂಡ್ ಸೌಂಡ್ ತೋರಿಸ್ರಿ. ಸೌಂಡ್ ತಡಿ, ಅವ್ರಿಬ್ಬರದು ತೋರಿಸ್ತೇನಿ. ಅಪ್ಪ ಮಗನ್ ಸೌಂಡ್ ಹೆಂಗಿರ್ತೈತಿ. ನಾ ತಿಂದು ಸೌಂಡ್ ತೋರಿಸ್ಬೇಕು ಅವ್ನಿಗೆ. ಏನ್ ಹೇಳ್ತೀನಿ ಏನ್ ನಾವು ಇಲ್ಲ ಅಳ್ದ ಬಾ. ಒಂದ್ 2 ನಿಮಿಷ ಆಕೆ ಎತ್ಕೊಂಡ್ಮೇಲೆ ಸರಿ ಹೋಗ್ತಾನೆ. ಅಲ್ಲಿವರೆಗೂ ಹಂಗ್ ಮಾಡ್ತಾನೆ. ಬಟ್ ಒಂಚೂರು ಸ್ವಲ್ಪ ಆಲ್ಟ್ ಆದ್ರೂ ಶಟ್ ಮಾಡ್ಬಿಡುತ್ತೆ. ಬಡೀತು. ಅಲ್ಲಿ ನೋಡ್ರಿ ರಿಷು, ಅಲ್ಲಿ ಏನೈತಿ ಅಲ್ಲಿ ನೋಡಲ್ ರಿಷು, ಏನೈತಿ ಅಲ್ಲಿ ಅಲ್ಲಿ ಹೆಂಗ್ ಬಂದಿತ್ತಪ್ಪಿ ರಾತ್ರಿ ನಿಂಗ್ ತೋರ್ಸಿ. ಅಲ್ಲಿ ನೋಡಲ್ ಫ್ರಿಜ್ ಮೇಲೆ. ಅಯ್ಯೋ ನಿಜವಾಗ್ಲೂ ಐತ್ ನೋಡಿ ರಿಷು. ಅಯ್ಯೋ ನೀನ್ ಕಿರ್ಚಿದ ಕೆಳಗೆ ಹೋಗ್ಬಿಟ್ರೆ. ನೀ ಕಿರ್ಚಿಂದ ಕೆಳಗೆ ಬರ್ತದೆ. ಕೊಡ್ಲಾ ಅದಕ್ಕ? ಇಲ್ಲ ಬಿಡಪ್ಪಜ್ಜಿ, ಬೇಡ. ತಂದ್ರ ಹೊರಗ್ ಬರ್ತೀಯ ತಡಿ ನೋಡುನ್ ತಡಿ. ಏನ್ ಗೊತ್ತ ಅತ್ತಿ ಅಂದ್ರ ಅದು ಸೌಂಡಿಗೆ ಹೊರಗ್ ಬಂದೈತಿಲ್ಲ. ಯಾರ್ ಅಳಾಕತ್ತಾರ ಅವ್ರು ಇಷ್ಟ್ ಜೋರ್ ಅಂತ ಹೇಳಿ. ನೀನ್ ಅಳ್ಬೇಡ ಸುಮ್ನೆ, ನೀನ್ ಕಣ್ಣಿ ಕಳ್ಕೊಡ್ತಾನೆ ಇಲ್ಲೇ ಕುಂದ್. ಹಿಂಗ್ ಸುಮ್ನೆ ಒಂಥರ ಅಳ್ಬೇಕಾರ ನೋಡಕ್ ಚಂದ. ನೋಡ್ರಿ ನಮ್ ರಿಷು ಸುಮ್ನಾಗ ಏನ್ ಮಾಡಕತ್ತಿ ಬಂಗಾರಿ? ಏನದು ಕುಟ್ತಿರೋದು? ಏನ್ ಕೊಟ್ಟಾಕತ್ತಾನ? ಏಲಕ್ಕಿ. ಓ ಏಲಕ್ಕಿ ತೋರಿಸ್ತಾನ ನೋಡ್ರಿ. ಏಲಕ್ಕಿ ಅನ್ನಪ್ಪಜಿ ಅದು. ಏನ್ ಸ್ಟಾರ್ ತೋರ್ಸು, ಎಷ್ಟು ಬಂದಾವ್ ಸ್ಟಾರ್ಸ್? ಅಯ್ಯೋ 2 ಸ್ಟಾರ್ಸ್ ಬಂದಾವ್ ನೋಡ್ರಿ. 2 ಕೈ ತೋರ್ಸು. ಹಿಂಗ ಹಿಂಗ. ಅಯ್ಯೋ 2 ಸ್ಟಾರ್ಸ್ ಬಂದಾವ್ ನೋಡ್ರಿ ನಮ್ ರಿಷುಗೆ. ಒಂದ್ಸರಿ ಕೊಡೇನು ಏನ್ ಇದಕ್ ಹಾಕೊಂಡ್ಬಿಡಂಗ್ ಕೊಡ್ತಿ. ಅದು ಬಿಸಿ ತಡಿಯಪ್ಪಿ, ನಿನಗ್ ಬರಂಗಿಲ್ಲ. ಮಸ್ತ್ ಟೀ ರೆಡಿ ಆಗಕತ್ತೈತಿ. ಆಹಾ ತಡಿಯಪ್ಪ, ನೀ ಇದನ್ನ ಹುಷಾರು ಮರೆಯ, ನಿಧಾನ. ಗ್ಯಾಸ್ ಹತ್ರ ಹುಷಾರಪ್ಪ, ಅವ್ನ್ ಕರ್ಕೊಂಡು ಹೋಗಿ. ನೋಡ್ರಿ ಏಲಕ್ಕಿ ಕೊಟ್ಟು ಕೈಗೆ ತಗದ್. ರಿಷು ಕೊಡು, ಅವನಿಗೆ ಕೊಡು. ಬಿಸಿ ಇತ್ತು ಸರಿ. ಏನ್ ರಿಷು, ಏನ್ ರಿಷು ಮಜಾ ಕೊಡ್ಲಿ? ಕಣ್ಮುಚ್ಚು, ಕೈ ಮುಂದ್ ಮಾಡ. ಕೈ ಹಂಗಲ್ಲ, ಹೆಂಗ್ ಮಾಡ್ತಾರ ಮುಂದ. ಕಣ್ಮುಚ್ಚು. ಕಣ್ಮುಚ್ಚು ಬಂತಲೇ ಚಿಕ್ಕ. ನಮ್ ರಿಷನಿಗೆ ಮಜಾ ಸಿಕ್ತು ನೋಡ. ಓಪನ್ ಮಾಡ್ಲಾ ಬೇಡ? ಮಾಡ್ಲಿ ಓಪನ್.
ಬೌಲ್ನಾಗ ನೋಡ್ರಿ ನಮ್ ಬಟಾಣಿ ಆಗ್ಲಿ ಏನೇ ಆಗ್ಲಿ ನಮ್ಮ ರಿಷುಗ ಬೌಲ ಬೇಕು. ಬೌಲ್ನಾಗ ಡೈಲಿ ಬೌಲ್ನಾಗೆ ಹಾಕೊಡ್ಬೇಕು ಅವನಿಗೆ. ಅದು ಫಸ್ಟಿಂದ ನಂಗೆ ಅಭ್ಯಾಸ ಆಗ್ಬಿಟ್ಟತಿ. ಟು ಹಾಕ್ಲ ಇದ್ರಾಗ ಎರವಟ್ಟು ಇರ್ತಾವ ಲೇಗುಂಡ ರೆಡಿ. ನೋಡು 3 ಬಂದವ್ ನೋಡು. ಅಯ್ಯೋ ತೋರ್ಸು. ಎಲ್ಲಿ ಬಿಡ ತಿನ್ ಬಾಯ್ ಹಾಕೊಂಡ್ಮೇಲೆ ಹೆಂಗಿದ್ರು ಮುರಿಬೇಕಲ್ಲ ಅವು. ಟೀನು ರೆಡಿ ಆಗೈತಿ, ಮಸ್ತ್ ಐತಿ. ಏಲಕ್ಕಿ ಹಾಕಿರೋ ಟೀ. ಏನಪ್ಪ ಜಿ ನಿಂದೆ ತೋರ್ಸ್ಕತ್ತೀನಿ ಹೇಳ. ಬಟ್ ಯಾರು ಚಾಕ್ಲೇಟ್ ತಿನ್ಬೇಡ್ರಿ ಅನ್ನ. ತಿಂತೀನಿ. ಅಲ್ಲಿ ಉಳ್ಕಕ್ಕವು ಚಾಕ್ಲೇಟ್ ತಿನ್ಬೇಡ್ರಿ ಅಂತ ಹೇಳ. ಮತ್ ನೀ ಏನ್ ಮಾಡಕತ್ತಿ ಈಗ? ಸಾಯಂಕಾಲ ಚುಚ್ಚ ಮಾಡಿಸ್ಕೊಂಬರೋಣ ನಿಂಗ. ಮತ್ ಚಾಕ್ಲೇಟ್ ತಿನ್ನಕತ್ತಿ ಅಲ್ಲ ಈಗ. ಸಾಯಂಕಾಲ ಚುಚ್ಚ ಮಾಡಿಸ್ತೇವೆ. ಮಾಡಿಸ್ತೈತಿ. ಮತ್ ಚಾಕ್ಲೇಟ್ ತಿಂತೀಯ ಇನ್ನೊಂದ್ಸಲಿ? ಕೊಡು. ಏನ್ ಹೇಳ್ಬೇಕು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಚಿನ್ನ ಅಂತ ಹೇಳ್ಬೇಕು. ರೆಡಿ ಆಗೈತಿ ನೋಡ್ರಿ. ನೋಡ ಬಾರ ಇಲ್ಲಿ ಗುಂಡಕ್ಕೆ ಟೇಸ್ಟ್ ಒಂದು ಇದಂತ ಕಪ್ಪು ನೋಡಿ ಟೇಸ್ಟ್ ಹೆಂಗಾಗೈತೆ. ಮತ್ ಇಷ್ಟೊತ್ತನ ನಾನ್ ಮಾಡಿದ್ ಅನ್ನಕತ್ತಿದ್ದಿ. ಎಲ್ಲ ಕಟ್ ಮಾಡ್ಕೊಟ್ಟಿರೋದ್ ನಾವ, ಒಗ್ಗರ್ಣೆ ಹಾಕಿರೋದ್ ನೀವು. ನೋಡು ಟೇಸ್ಟ್ ಬಿಸಿ ಐತಿ. ಟೀ ಪುಡಿ ರಾತೈತಿ. ಕುಡಿತೇನೆ. ಚೆನ್ನಾಗೈತಾ? ಎಷ್ಟು ಕೊಡ್ತೀರಿ ಮಾರ್ಕ್ಸ್? ಔಟ್ ಆಫ್ 10. ಔಟ್ ಆಫ್ 10. ಯಾಕಂದ್ರೆ ಅರ್ಧ ಕಟ್ ಮಾಡಿದ್ ನಾನ್ 5 ನನಗ, 5 ನಿನಗ. ನನಗ್ ಮಾರ್ಕ್ಸ್ ಬಂದ್ರೆ ನಿಂಗ್ ಬಂದಂಗೆ, ನಿನಗ್ ಬಂದ್ರೆ ನಂಗೆ ಬಂದಂಗೆ. ಯಾಕೆ ತುಂಬಾ ಬಂದೈತಿ. ನಾನ್ ನ್ಯಾಪ್ಕಿನ್ ಕೊಡ್ತೀನಿ ತಡಿ, ಇಲ್ಲ ಐತೆ. ಬರ್ರಿ ಬೆಳಗಾಕಿಡ್ಲಿ. ನೋಡ್ರಿ ಮುಗೀತು. 2 ಇದನ್ ತಿನ್ನಕ್ 1 ಬೌಲ್ ಬೇಕಂತ ಅವನಿಗೆ. ಮಮ್ಮು ಮಾಡೋಣ. ಬಿಸಿ ಐತಿ, ಅಪ್ಪಾಜಿಗೂ ಕರಿತೀನಿ. ಯಾಕ? ಈಗ ಒಂದ್ ಸ್ಕೆಚ್ ಬೇರೆ ಹಾಕ್ಯಾನ, ಅದಕ್ಕೆ ನನಗ್ ಬೇರೆ ಸ್ಕೆಚ್ ಬೇರೆ ಹಾಕೋಣ. ಈಗ ದೊಡ್ಡಪ್ಪಗ ವಿಡಿಯೋ ಮಾಡಿ ಕಳಿಸ್ಬಿಡ್ತೀನಿ ನಾವು. ಇಲ್ಲಿ ನೋಡ್ರಿ, ಈಗ ಇಷ್ಟೊತ್ತನ ಚಾಕ್ಲೇಟ್ ತಿಂದ. ಈಗ ಅಲ್ಲಿ ರಸ್ ತಂದಾರ. ಅಪ್ಪಾಜಿಗೂ ತರಬೇಡ ಅಂದ್ರೂ ಅವ್ರು ಏನೋ ಮಿಲಿಟರಿ ಕ್ಯಾಂಟೀನ್ ಹೋದಾಗ ತಂದ್ಬಿಟ್ಟಾರ. ಆದಷ್ಟು ತರಂಗಿಲ್ಲ. ನಾನ್ ನಾನ್ ಟೀ ಮಾಡಿಸ್ಕೊಂಡಿದ್ನಲ್ಲ, ಕೀ ಅಂತೀನಿ ನೋಡಿ. ನಗ್ತಾಳ ನೋಡಿಕ್ಕೆ ಅಡಿಗೆ ಮಾಡೋ ಟೆನ್ಷನ್ನಾಗ ಟೀ ಹೋಗಿ ಕೀ ಆತಪ್ಪ. ತಡಿ ಒಂದ್ ಸೆಕೆಂಡ್ ಸುಮ್ನೆ ಇರ್ಬೇಕು. ಟೀ ಮಾಡಿಸ್ಕೊಂಡಿನಲ್ಲ, ಈಗ ಒಂದ್ ರಸ್ ಕೆದ್ಕೊಂಡ್ ತಿನ್ಬೇಕಂತ ಕಳಿಸ್ತಾನೆ. ನಾ ಕೊಡಂಗಿಲ್ಲ ಅದಕ್ಕೆ ನೀವು ಈಗ ಅಮ್ಮ ನೀನೊಂದ್ ಸ್ವಲ್ಪ ಹೊರಗೆ ಹೋಗಿ ನನಗ್ ಕೇಳ್ತಾನ. ಅಲ್ಲ ನೀ ಅರ್ಧ ತಿನ್ಬೇಕಷ್ಟ. ಅರ್ಧ ಮೇಲೆ ಏನಾರ ಜಾಸ್ತಿ ತಿಂದ್ರೆ ಏನ್ ಹೇಳ? ಏನ್ ಹಂಗಂದ್ರ ಜೋರಾಗಿ ಹೇಳ. ಬತಡ. ನಮ್ ರಿಷಣ್ಣಗ ಇದನ್ನಕ್ ಬರಲ್ಲ, ಬಡ್ತ ಅನ್ನಕ್ ಬರಲ್ಲ. ನಾನು ಹಿಂಗ ನೀನ್ ಏನಾರ ಇದು ಹಿಂಗ ಆಟ ಮಾಡಿದೆ ಅಂದ್ರೆ ನೋಡು ಬಡ್ತಾ ಆಗ್ತೀನಿ ಅಂತ ಹಿಂಗ ಎದುರಿಸ್ತಿರ್ತೀನಿ. ಅದಕ್ಕೆ ಅವನು ಅರ್ಧಕ್ಕಿಂತ ಜಾಸ್ತಿ ತಿಂದ್ರೆ ಏನೋ ರಿಷವ್ ಜೋರಾಗಿ ಹೇಳ. ಬತಡ. ಬಡ್ತನಕ್ ಬರಲ್ಲ, ಬತಡ ಅಂತ ನಾವು ಎಲ್ಲಾರ್ಗ ಹಂಗ ಬತಡ ಅಂತ. ಎಷ್ಟು ಏನ್ ಹೇಳು? 2 ಅಂದ್ರೆ ಏನ್ ಹೇಳು? ಅರ್ಧ ತಿನ್ಬೇಕಷ್ಟೆ. ತಾಂಬ ಹೋಗಿ ಅರ್ಧ ಕೊಡೋನಿ. ಜಾಸ್ತಿ ತಿನ್ಬಾರ್ದಪ್ಪಜಿ. ಬೆಳಿಗ್ಗೆ ಒಂದು ಅಜ್ಜಿ ಜೊತೆ ನಾವೇ ಅಜ್ಜಿಗಳು ಹೆಂಗ ಅಂದ್ರೆ ಅವ್ರಿಗೆ ಪ್ರೀತಿನ. ನಾನು ಎಲ್ಲಿ ಟೀ ಫುಲ್ ಕುಡಿದ್ ಬಿಡ್ತೀನಿ ಅಂತ. ಸಾಕು, ಅದಿಷ್ಟು ತಿನ್ನ ಸಾಕು. ಒಬ್ರು ಗಾಳಿ ಬೀಸ್ಬೇಕು, ಒಬ್ರು ತಮ್ಮ ಚಾ ಕೊಡ್ಬೇಕು. ಅದ್ರಾಗ ಇವ್ರು ಅರ್ಧ ಎದ್ಕೊಂಡ್ ತಿನ್ನೋರು. ಇವ್ರು ಉಫ್ ಮಾಡ್ಕೊಂಡು ಇಂಥದೆಲ್ಲ ಡವ್ ಚಂದ ಮಾಡ್ತೀವಿ. ಆದಷ್ಟು ಇದನ್ನ ಅಭ್ಯಾಸ ಮಾಡಿಸ್ಬೇಡ್ರಿ ಮಕ್ಳಿಗೆ. ನಾವು ಬಹಳಷ್ಟು ಕಂಟ್ರೋಲ್ ಮಾಡ್ತೀವಿ. ಈ ಅಜ್ಜಿ ಏನಾಗಲ್ಲ ಬಿಡು ಪಾಪ, ಅಳಿಸ್ಬೇಡ, ಹಿಂಗೆ ಆಗೋದು. ಬಟ್ ನಾವು ತೀರಾ ಸ್ಟ್ರಿಕ್ಟ್ ಇರೋದು ತಪ್ಪಾಗ್ತೈತಿ ಅಂತ. ಸ್ಕೂಲಿಗೆ ಹೋಗ್ತಿರ್ತಾರ, ಮತ್ತ ಯಾರ್ದಾರ ಬಾಕ್ಸ್ ನಾಗ ನೋಡ್ತಿರ್ತಾರ, ಮಾಡ್ತಿರ್ತಾರ. ಹಂಗಾಗಿ ಅವ್ರಿಗೂ ಇದಾಗಬಾರ್ದು ಅಂತ ಹೇಳಿ ಒಂದ್ ಸ್ವಲ್ಪ ಕೊಟ್ಟಿರ್ತೀವಿ. ಆದಷ್ಟು ಅವಾಯ್ಡ್ ಮಾಡ್ತೀವಿ. ಎಷ್ಟು ಅವಾಯ್ಡ್ ಮಾಡಿವಿ? ಆಲ್ಮೋಸ್ಟ್ 2 years ವರೆಗೂ ನಾವು 2 years ಅಂತೂ ಏನೋ ಒಂದು ಸಕ್ಕರೆ ಶುಗರ್ ಏನು ಕೊಟ್ಟಿಲ್ಲ ಅವ್ನಿಗೆ.
ಇವಾಗ ನೋಡು ಈ ಕಡೆ ಬಾ ರಿಶು, ಅಲ್ಲಿ ಹೋಗನ್ ಬಾ, ಅಲ್ಲಿ ಹೋಗನ್ ಬಾ, ಟೇಬಲ್ ಮೇಲೆ ಹೋಗನ್. ನೀನ್ ತಗ. ಏನ್ ರಿಶು ಆತ? ಅಯ್ಯೋ ಅಯ್ಯೋ, ನೋಡ್ರಿ ಅವಂದಾತಂತ ಈಗ ಕೊಟ್ಟ. ನೀ ಕೊಡ ಅಷ್ಟತಿ ಗುಂಡ ಎಲ್ಲ ಆರೋಗ್ಬಿಟ್ಟತಿ, ಹೆಂಗ್ ಕುಡಿಯಕ್? ಆರೋಗ್ಬಿಟ್ಟತಿ, ಏನ್ ಮಾಡ್ಬೇಕು? ಹಂಗ ಕುಡಿಬೇಕು. ನೀನ್ ಮಾತ್ರ ಬಿಸಿ ಬಿಸಿ ರಸನ ಎದ್ಕೊಂಡ್ ತಿಂದು ಬಿಸಿ ಬಿಸಿ ಟೀ ಒಳಗ ನಾ ಹಂಗ ಕುಡಿಬೇಕು. ನೋಡ್ರಿ ಇದೇ ಜಿರಾಫೆ ಅವಂದು. ಏನ್ ಏನದು? ಡಬ್ಲ್ಯೂ ನೋಡೋದು ಏನದು? ಹೌದಲ್ಲ, ಅಯ್ಯೋ ಎಕ್ಸ್ ಡಬ್ಲ್ಯೂ, ನಿಜ ಕರೆಕ್ಟ್ ಹೇಳೇನಲ್ರಿ, ನನಗೆ ಗೊತ್ತಾಗಿಲ್ಲ. ಎಕ್ಸ್ ಡಬ್ಲ್ಯೂ. ಮತ್ತ ನೋಡ್ರಿ, ಆಟದಾಗ ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಡೋದ್ರಿಂದ ಹುಡುಗರು ಎಷ್ಟ್ ಬೇಕು ಕಲಿತಾವ. ಅವ್ನಿಗಿನ್ನೂ A to Z ಹೇಳ್ಕೊಟ್ಟಿಲ್ಲ ಅನ್ಸತ್ ಸ್ಕೂಲಾಗ. ಏನು ಖುಷಿ? ಈ ತೋರ್ಸೋದು ಕರೆಕ್ಟಾಗಿ ತೋರ್ಸು, ಅಲ್ಲಿಡಿ ಕೆಳಗಿಡ. ಹೌದಲ್ರಿ, ಈ ಎಲ್ಲ ಗೊತ್ತೈತ್ ನೋಡ್ರಿ ಹೆಂಗ್ ಕಲಿತಾವ. ಜಿ, ಎಸ್ ಹೌದಲ್ಲೋ, ಜಿ. ಬಿ ಅಲ್ಲ, ನೋಡೋದೇನು ಇದೇನ್ ನೋಡು, ನಾನು ಕನ್ಫ್ಯೂಸ್ ಆದ್ನೇನು. ಹೌದು, ಬಿ ಐತಿ, ಹಿಂದೆ 2 ಐತಿ ಆಕ್ಚುಲಿ. ಅದು ಪಿ. ಸಾಕ್ ಬಿಡು ರಿಷಬ್, ಸಾಕು. ಆಲ್ಮೋಸ್ಟ್ ಅವ್ನಿಗೆ ಎಲ್ಲ ಗೊತ್ತದವ್ರಿ, ಎಲ್ಲ ಏನು ಹಾಕಿರಲ್ಲ, ಸುಮ್ಮನೆ ನಿಮಗೆ ಬೋರಿಂಗ್ ಆಗ್ಬಾರ್ದಂತ ನಡು ಒಂದ್ ಸ್ವಲ್ಪ ಕಟ್ ಮಾಡಿರ್ತೀನಿ. ಆರು. ನಮ್ ರಿಷುಂದು ಊಟದ ಟೈಮ್ ನೋಡು. ನಾನ್ JCB ಎಲ್ಲೇ ಸೌಂಡ್ ಆಗಿತ್ತು ಅಂತೀನಿ, ಅಲ್ಲದ ರೋಲರ್ ಅಂತ, ನಿಜವಾಗ್ಲೂ ರೋಲರ್ ಹಿಂದಿ ರೋಲರ್. ಅದು ಕರೆಕ್ಟ್ ಹೇಳ್ತಾನ ಅವನು. ಅವನಿಗೆ ಸೌಂಡ್ ಮೇಲೆ ಗೊತ್ತಾಗ ನಮ್ ರಿಷುದು JCB ಅನ್ಕೊಂಡ್ ಮಾಡ್ಕೊಂಡ್ ನಮ್ಮ ರಿಷುದು ಡೈಲಿ ಸ್ಪಾಟ್ ಊಟ ಮಾಡ್ಸೋದು ಇಲ್ಲ ತೋರ್ಸ್ಕೊಂಡ್. ಅಂಬಾದ ಅಮ್ಮ ಬಂತಂತ ಏನಾರ ಕತಿ ಹೇಳ್ಕಂತ ಅವನಿಗೆ ಇಲ್ಲೇ ಆ ಸ್ಪಾಟ್, ಇಲ್ಲಂದ್ರ ಇಲ್ಲಿ ಕುಂತಿರ್ತಾನ, ಮೇಲೆ ಕಿಟಕಿಯಾಗ ಅಲ್ಲಿ ಕುಂತಿರ್ತಾನ ಅಷ್ಟೇ. ಇವಿಷ್ಟ ಹೊರಗ್ ಕೂತ್ಕೊಂಡೆ. ಬಟ್ ನಾವು ಚಿಕ್ಕವರಿದ್ದಾಗಿಂದ ಮೊಬೈಲ್ ಅಭ್ಯಾಸ ಒಟ್ಟ ಮಾಡಿಲ್ಲ ಅವನಿಗೆ. ಏನಾಗ್ಬಿಡ್ತತಿ, ಮೊಬೈಲ್ ಹಿಡ್ಕೊಂಡು ತಿನ್ಸೋದು ಅಭ್ಯಾಸ ಆಗ್ಬಿಟ್ರೆ ಅವ್ರು ಏನ್ ತಿಂತಾರ ಗೊತ್ತಾಗಲ್ಲ. ನಾವ್ ಹೆಂಗ್ ಮಾಡ್ತಿದ್ವಿ ಅಂದ್ರೆ ಅವ್ನಿಗೆ ಹಶ್ವಿದ್ರೆ ತಿನ್ಲಿ, ಅವ್ನ್ ತಿನ್ಲಿಲ್ಲ ಅಂದ್ರೂ ಬೇಡ ಅಂತ ಹಂಗೆ ಬಿಟ್ಬಿಡ್ತಿದ್ವಿ. ಅವ್ನಿಗೆ ಹಶ್ವಾದಾಗ ಅವನೇ ಕೇಳಿ ತಿಂತಾನಂತ. ಹಂಗೇನಾರು ಒಂದೊಂದ್ಸಲ ಬಿಟ್ಟಾಗ ಆಮೇಲೆ ಅವನೇ ಹೇಳೋನು, ಅವಾಗ ತಿನ್ನಿಸ್ತಿದ್ವಿ ಕರ್ಕೊಂಡೋಗಿ. ಎಷ್ಟೇ ಕಷ್ಟ ಆದ್ರೂ ಕತೆ ಹೇಳಿನೇ ನಾನು ಇದನ್ನ ಮಾಡ್ತೀನಿ ಅನ್ನೋದು ಬಿಟ್ರೆ. ನೋಡ್ರಿ ಇಲ್ಲಿ ಈಗ ಸ್ವಲ್ಪ ಊಟ ಮಾಡೋದು ವಿಡಿಯೋ ಮಾಡೋಣ ಅಂತ ಲೈಟ್ ಜಸ್ಟ್ ಹಾಕಿಟ್ಟು ಹೋಗೀನಿ, ನೆಕ್ಸ್ಟ್ ಸೆಕೆಂಡ್ ಆಗ್ಲೇ ಆಫ್ ಮಾಡ್ಯಾರ ಅಪ್ಪಸಿ. ಯಾವ್ದಾರ ಲೈಟ್ ಫ್ಯಾನ್ ಹಂಗೆ ಉರಿತಿತ್ತಂದ್ರೆ ನೆಕ್ಸ್ಟ್ ಸೆಕೆಂಡ್ ಟಣ್ ಅಂತ ಪ್ರತ್ಯಕ್ಷ ಆಗ್ಬಿಡ್ತಾರ. ಅವನಿಗೆ ಹಂಗೆ ಅಭ್ಯಾಸ ಮಾಡಿವಿ ನಾವು, ಒಂದ್ ಸ್ವಲ್ಪನೂ ಇದನ್ ಮಾಡಿಲ್ಲ. ಎಷ್ಟೊತ್ತರ ಆಗ್ಲಿ ಏನಾರಾಗ್ಲಿ ಕತೆ ಹೇಳಿ ಅವ್ನಿಗೆ ಊಟ ಮಾಡಿಸೋದು. ಹಂಗೆ ಮೊಬೈಲ್ ಕೊಟ್ಟು ಮಾತ್ರ ಅಭ್ಯಾಸನೇ ಮಾಡಿಲ್ಲ. ಟಿವಿನೂ ತೋರ್ಸಲ್ಲ. ಅವಾಗ 1-2 ಸಾಂಗ್ ನೋಡ್ತಿದ್ದೆ, ಮತ್ತು ಅಭ್ಯಾಸ ಬಿಡಿಸ್ಬಿಟ್ವಿ ಅದನ್ನ. ಅನ್ನ ಬಂತು. ನಮ್ಮ ಕೆಲಸ ಕಮ್ಮಿ ಆಗುತ್ತೆ ಅಂತ ಮೊಬೈಲ್ ಕೊಡಲ್ಲ ಕೈಯಲ್ಲಿ. ನಾವ್ ಕೆಲಸ ಬಿಟ್ರೆ ಚಿಂತೆ ಇಲ್ಲ, ನಮ್ ಕೈ ಮೊಬೈಲ್ ಕೊಡಲ್ಲ. ತುಪ್ಪ ಹಾಕ್ತೇನೆ. ಸಾಕ್. ತುಪ್ಪ ಆಕ್ಚುಲಿ ಇದಕ್ಕ ಒಂದು ಇದನ್ನ ಹಾಕ್ತಾರ, ಒಂದೇನೋ ಪುಡಿ ಹಾಕ್ತಾರ ಹಿಂಗ ಆಂಧ್ರ ಸ್ಟೈಲ್ ನಂಗೆ. ಹಿಂಗ್ ಕಡ್ಲಿ ಪುಡಿ ನಮ್ನಿ ಇರ್ತದ. ಅದು ಅನ್ನ, ಪಪ್ಪು, ತುಪ್ಪ, ಆ ಪುಡಿ ಹಾಕೊಂಡ್ ತಿನ್ನೋದು. ನೆಕ್ಸ್ಟ್ ಐಟಮ್ ತರ್ರಿ. ಅನ್ನ ಬಾಳ ಉದ್ರಾಗ್ಯದ, ಚೆನ್ನಾಗೈತಿ. ಚೆನ್ನಾಗೈತೆ ಅನ್ನ, ಬಿಸಿ ಇದು ರೈಸಿಂದ. ತುಪ್ಪ, ಮರುಳಾದ ತುಪ್ಪ. ಇದಕ್ ತುಪ್ಪ ಚೆನ್ನಾಗಿ ಹಾಕೊಂಡ್ರನ ಮಜಾ. ಉಪ್ಪಿನಕಾಯಿ ಏನಮ್ಮ ಸ್ಪೆಷಲ್? ಎಷ್ಟ್ ಸರಿ ಕೇಳ್ತಾರ ನೋಡ್ರಿ, ಅವ್ರಿಬ್ರು ಹಾಕ್ಯಾರ ಅಣ್ಣ ತಮ್ಮ. ಮತ್ ಹೆಂಗ್ ಹೊಡ್ಯಾಕತ್ತೀರಿ ಎಲ್ಲಾರು? ಇಲ್ಲ, ತುಪ್ಪದ ಮೇಲೆ ಹಾಕ. ಆ ಕಡೆ ಹಾಕಮ್ಮ, ಈ ಕಡೆ ಹಾಕಮ್ಮ ಅಂತೆ. ಬಿಸಿ ಅನ್ನ ತುಪ್ಪ ಬಾಳ ಮಜಾ ಇದೆ. ಸಾಕು ಅಷ್ಟ ಸಾಕು ನೋಡಿ. ತುಪ್ಪ ಸೈಡ್ ಹಾಕಿ, ಸೈಡ್ ಎರಡು ಸುಡಾಕತ್ತಾವ ಆಕ್ಚುಲಿ. ಗುಡಿ ಸಾರು, ಅಪ್ಪಾಜಿ ಗುಡಿ ಸಾರು ಚೆನ್ನಾಗ್ ಮಾಡ್ತಾರೆ, ಮಾಡ್ರಿ ಅಂತ ಹೇಳಿದ್ದೆ. ಇವತ್ ರಾತ್ರಿ ಮಾಡ್ತೀರಿ ಗುಡಿ ಸಾರು? ಇಲ್ಲ, ಅರವಿಂದ್ ಇದ್ದಾಗ, ನಮ್ ತಮ್ಮ ಇದ್ದಾಗ ಮಾಡಾರಂತ, ಅವನ್ಗೂ ಇಷ್ಟ ಆಕ್ಚುಲಿ. ಸುಡಾಕತ್ತೈತಿ. ಇದು ಉಪ್ಪಿನಕಾಯಿ ಬಾಟ್ಲಿ ಬೇರೆ ಬಾಟ್ಲೆಗ ಹಾಕಿಟ್ಟಿವಿ ನಾವ. ಇದು ಬೇರೆ ಉಪ್ಪಿನಕಾಯಿ ತಂದಿದ್ ಬಾಟ್ಲಿ.
ಸಾರ್ ಹೆಂಗಾಯ್ತು ಅಪ್ಪಾಜಿ ಪಪ್ಪು? ಬ್ಯೂಟಿಫುಲ್, ನೀವು ಭಾಳ ಚೆನ್ನಾಗಿ ಮಾಡಿದ್ಯಾ ಹೇಳ್ತೀಯಲ್ಲ. ನಾವು ನಮ್ಮ ಅಣ್ಣ ಅಮ್ಮನಿಗೆ ಬಾಳ ಇಷ್ಟ. ಅಯ್ಯೋ ನಮ್ಮ ಅಣ್ಣ ನಾವ್ ಯಾಣಕ್ ಹೋಗಿದ್ವಲ್ಲ ಆ ವಿಡಿಯೋದಲ್ಲಿ ನಮ್ಮ ಅಣ್ಣ ಅದಾರ ನೋಡ್ರಿ, ಅವ್ರಿಗೂ ಬಹಳ ಇಷ್ಟ. ಮುಂಚೆಗ ನೆನಪಾಗಿ ಸ್ವಲ್ಪ ಜಾಸ್ತಿ ಮಾಡ್ತಿದ್ವಿ. ಹೌದಾ ನೋಡಿ, ನೆನಪು ಇಲ್ಲೇ ಇತ್ತು, ಮನೆಗ್ ಕೊಟ್ಟು ಬರುವುದು. ಇನ್ನೊಂದ್ಸರಿ ಮಾಡ್ದಾಗ ಕೊಟ್ಟು ಬರ್ರಿ. ಭಾಳ ಜನ ಬಂಧುಗಳು ಇಷ್ಟಪಡ್ತಾರೆ ಸೂರತ್ ಮಾಡಿದ್ದು. ನಾವೊಂದ್ ಸ್ವಲ್ಪ ಬಾಬಿಗಿನು ಶ್ವೇತಾ ಬಾಬಿಗಿನು ಬಾಳ ಇಷ್ಟ. ನಾವು ಅನೇಕ ಸರಿ ಊಟ ಮಾಡಿ ಅವನು ನಂದು ಹಾಸ್ಟೆಲಾಗ ಮತ್ತ ರೂಮ್ನಾಗ ಇದ್ನಲ್ಲ, ಅಲ್ಲಿ ಅಡಿಗೆ ಮಾಡಿ ಅಭ್ಯಾಸ ಆಗ್ಬಿಟ್ಟತಿ. ನಮ್ ಫ್ರೆಂಡ್ಸ್ ಎಲ್ಲ ಹೆಂಗೆ ಅಂದ್ರೆ, ನಾವು 3 ಜನ ಫ್ರೆಂಡ್ಸ್ ಇದ್ವಿ, ಅಲ್ಲೇ ಒಂದು ಮನೆ ಮಾಡ್ಕೊಂಡಿದ್ವಿ. ಅಡಿಗೆ ಡಿಪಾರ್ಟ್ಮೆಂಟ್ ನಂದು, ಪಾತ್ರೆ ತೊಳೆಯೋನೊಬ್ನು, ಇನ್ನೊಬ್ಬನು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್. ನಾನು ಅಡಿಗೆ ಮಾಡಿ ಕುಂತ್ ಬಿಡ್ತಿದ್ದೆ. ಅವ್ನು ನೆಕ್ಸ್ಟ್ ಪಾತ್ರೆ ತೊಳೆದ್ರೆ ಮತ್ತೆ ಮಧ್ಯಾಹ್ನಕ್ಕೆ ಅಥವಾ ರಾತ್ರಿಗೆ ಅಡಿಗೆ. ಇನ್ನೊಬ್ಬನು ಯಾರು ಒಬ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ 3 ಕೆಲಸ ಮಾಡಲ್ಲ ಅಂತ ಹಂಗಿರ್ತಿದ್ವಿ. ಈಗ 3, ಅದ್ರಲ್ಲಿ ಒಬ್ಬನು ಅಬ್ರಾಡ್ ಅಲ್ಲಿ ಇದ್ದಾನೆ, ಇನ್ನೊಬ್ರು ಸ್ವಂತ ಬಿಸ್ನೆಸ್, ಅವನು ಶಿವಮೊಗ್ಗದಲ್ಲಿದ್ದಾನೆ. ಅಬ್ರೋಡ್ ನಲ್ಲಿ ಪಾತ್ರೆ ತೊಳೆಯೋಣ, ಕ್ಲೀನ್ ಮಾಡೋಣ. ಕ್ಲೀನ್ ಮಾಡೋಣ, ಪಾತ್ರೆ ತೊಳೆಯಲ್ಲ. ಅದೇ ಮದ್ವಿಗೆ ಹೋಗಿದ್ನಲ್ಲ, ನನ್ನ ಫ್ರೆಂಡ್ ಮದ್ವಿ ಜಮ್ಕಂಡಿದ್ ಹಾಕಿ ನೋಡ್ರಿ, ನನ್ನ ವೈಫ್ ಊರನಾಗೆ ಅಂತ. ನೀನ ಅಡಿಗೆ ಮಾಡೋರ್ ಇಲ್ಲೇ ಉಳಿದ್ವಿ. ಸಿವಿಲ್ ಇಂಜಿನಿಯರ್ ಇಲ್ಲೇ ಹುಬ್ಬಳ್ಳಿ. ಏಯ್ ಮಸ್ತ್ ಇದೆಯಲ್ಲ, ಏನ್ ನಿಂದ ಮಸ್ತ್ ಇರೋದಲ್ಲ, ಅಬ್ರಾಡ್ ಹೋಗಿರ್ತ ಇಲ್ಲ ಅಷ್ಟೇ. ಅಬ್ರಾಡಿಗೆ ಹೋಗ್ಬಾ ನೀನ, ಹೋಗ್ಬಾ, ಅದಕ್ಕೇನೈತಿ. ಹಂಗಲ್ಲ ಕೆಲ್ಸಕ್ ಹೋಗೋದ್ ನಾ ಹೇಳಿದ್ದ. ಕೆಲ್ಸಕ್ಕೆ ಆತ ಹಂಗ, ನೀ ಹೋಗಿ ನೋಡ್ಕೊಂಡ್ ಬಾ ಡ್ಯಾಡಿ. ನೋಡ್ಕೊಂಡ್ ಬಂದಿವಲ್ಲ ಆಗ್ಲೇ. ಅಬ್ರಾಡ್ ಅಂದ ತಕ್ಷಣ ನೆನ್ಪತ್ತು, ನಮ್ಮ ತಮ್ಮ ಮತ್ತ ನಮ್ಮ ಸೊಸಿನ ನಾದಿನ ಏನು ಬೃಂದಾಕ್ ಏನಕ್ಕಳ ತಂಗಿ, ನಾನ್ ತಂಗಿ ಅಂತ ಅನ್ಬಿಡ್ತೀನಿ. ಆದ್ರ ತಮ್ಮ ತಂಗಿ ಅಂದ್ರ ಅದಿದು ಆಕತಿ. ನನ್ ತಮ್ಮ ಅವ್ರ ವೈಫ್ ಸೊಸಿ ಅಂತ. ನಾವು ಬೃಂದಕ್ಕ ಮತ್ತ ನಮ್ ತಮ್ಮ ಅರವಿಂದ್ ಇದಕ್ ಹೋಗಿದ್ರು, ಸಿಂಗಾಪುರ್, ಬಾಲಿ ಎಲ್ಲ ಹನಿಮೂನ್ ಟ್ರಿಪ್. ರೀಸೆಂಟ್ ಆಗಿ 2-3 ಮಂತ್ಸ್ ಎಲ್ಲಾ ವಿಡಿಯೋಸ್ ಮಾಡ್ಕೊಂಡ್ ಬಂದಾನೆ. ಅದನ್ನ ಎಡಿಟ್ ಮಾಡಿ ಹಾಕ ಅಂತಂದ್ರೆ ಬೇಡ ಬಿಡು, ಏನ್ ಅನ್ಕಂತಾರ ಏನೋ ಹಾಕಕ್ಕೆ ಅಂತ ಅವನಿಗೆ ಏನೋ ಒಂಥರ ಇದು. ಅಥವಾ ಈಗೆಲ್ಲ ಫ್ಯಾಮಿಲಿ ಕಂಟೆಂಟ್ ನೋಡ್ತಾ ಇದಾರೆ, ಅದು ಇದಕ್ಕೆ ಹೋಗಿದ್ದು ಹನುಮನ್ಗೆ ಹೋಗಿ ಚೆನ್ನಾಗಿ ಮಾಡ್ಕೊಂಡ್ ಬಂದಾರೆ ಎಲ್ಲ ವಿಡಿಯೋಸ್ ಎಲ್ಲ. ಇನ್ ಕೇಸ್ ನೀವು ನೋಡ್ತೀರಾ, ರಿಯಲಿ ಇಂಟ್ರೆಸ್ಟೆಡ್, ಪರವಾಗಿಲ್ಲ ಹಾಕಿ ಅಂತ ಅನ್ನಂಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾ ಅವ್ನಿಗೆ ಹೇಳ್ತೀನಿ ಅದು ಎಡಿಟಿಂಗ್ ಎಲ್ಲ ಮಾಡಿ ಹಾಕಕ್ಕೆ. ಸಿಂಗಾಪುರ್ದು ಸಪರೇಟ್ ಇದೆ, ಬಾಲಿದು ಸಪರೇಟ್ ಐತಿ. ಬರ್ತಾ ಮಲೇಷ್ಯಾಕ್ ಹೋಗ್ ಬಂದ್ರು, ಅಥವಾ ಅದು ಮಲೇಷ್ಯಾ ಬರೀ ಅವರು ಮಲೇಷ್ಯಾಕ್ ಹೋಗಿಲ್ಲ, ಹಂಗಿತ್ತದಷ್ಟೇ ನೋಡ್ರಿ. ಹಂಗೇನಾದ್ರೆ ಇದಕ್ಕಷ್ಟ ಹೋಗ್ಯಾರ ಏರ್ಪೋರ್ಟ್ ಗೆ, ಮಲೇಷ್ಯಾಕ್ಕೆ ಅಲ್ಲಿಂದ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದಾರ. ಇನ್ ಕೇಸ್ ಅವ್ರದ್ದು ಪ್ರವಾಸದ್ದು, ಹನಿಮೂನ್ ಪ್ರವಾಸದ್ದು ಏನಾದ್ರು ಫುಲ್ ಕಂಪ್ಲೀಟ್ ವಿಡಿಯೋಸ್ ಬೇಕು ಅಂತಂದ್ರೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ, ನಮಗೂ ಬೇಕೋ ಬೇಡ, ಹಾಕ್ಬೇಕೋ ಬೇಡ ಅನ್ನೋದು ನಮಗೊಂದು ಐಡಿಯಾ ಸಿಗ್ತೈತಿ. ನಾವ್ ಮಾತ್ರ 93ರಲ್ಲಿ ನಾರ್ತ್ ಇಂಡಿಯಾ ಟೂರ್ ಮಾಡಿದ್ವಿ ನಮ್ಮ ಲಗ್ನ. ಎಲ್ಲಿ ಕರ್ಕೊಂಡು ಹೋಗಿದ್ರು ಅವಾಗ ನೀನ್ 4 ತಿಂಗಳು ಪ್ರೆಗ್ನೆಂಟ್ ಇದ್ದೆ. ಹಂಗಂದ್ರ ಅವ್ರು ಹನಿಮೂನ್ ಅಲ್ಲ, ಬೇಬಿ ಮೂನಿಗೆ ಹೋಗ್ಯಾರ. ಬೇಬಿ ಮೂನಿಗೆ ಹೋಗ್ಯಾರ. ಅಲ್ಲಿ ಗಂಗಾ ನದಿಗೆ ಹೋದಾಗ ಅವಾಗ 4ನೇ ತಿಂಗಳು 3 ತಿಂಗಳು ತುಂಬಿ 4ರಾಗ ಅವಾಗ ಅಪ್ಪಾಜಿ ಇದು ಮಿಲಿಟರಿ ಇದ್ರು, ಏರ್ಫೋರ್ಸ್. ಇವತ್ತು ಆಕ್ಚುಲಿ ಕಾರ್ಗಿಲ್ ಇದ್ರ ದಿವಸ ಹಾಕಿದೀನಿ, ಎಲ್ಲರಿಗೂ ಫೋಟೋ ಹಾಕಿದ್ದೀನಿ. ಅಪ್ಪಾಜಿ ಕಾರ್ಗಿಲ್ ನಾಗಿದ್ರು ನೋಡ್ರಿ, ಕಾರ್ಗಿಲ್ ಯುದ್ಧದಾಗಿದ್ರು. ಅವಾಗ ಅಪ್ಪಾಜಿ ಫೈಟ್ ನಿಂತಿದ್ರ, ಮತ್ತೆ ನೆಕ್ಸ್ಟ್ ಟೀಮ್ ಹೋಗಾಕಂತ ರೆಡಿ ಆಗಿ ಅಷ್ಟ್ರಾಗ್ಲೇ ಯುದ್ಧ ಮುಗೀತು. ಬಟ್ ಹೋಗಿದ್ರ ರಿಸರ್ವ್ ಇದು ಹೆಂಗಿತ್ತಪ್ಪಾಜಿ ಸಿಚುವೇಶನ್ ಅವಾಗ? ಬಹಳ ಟಫ್. ಏನು ಇಟ್ಕೊಂಡು ಒಬ್ಬನೇ ಇದ್ದೇವಾಗ, ನೀವ್ ಒಬ್ಬನೇ ಇದ್ದಿ. ಹೆದರಿಕೆ ಅಂದ್ರೆ ಹೆದರಿಕೆ. ಬಾಬಿ UP ಡ್ಯೂಟಿ ಸ್ಪಾಟ್ ನಲ್ಲಿ ಹೋಗ್ಬೇಕು. ಬಹಳ ನನ್ಗೆ ಬರುತ್ತೋ ಅವಾಗ ಹೋಗೋದು ಹೆಲಿಕಾಪ್ಟರ್ ವಿಮಾನದಲ್ಲಿ, ಎಲ್ಲಿ ಹೇಳ್ತಾರೆ ಅಲ್ಲಿವರೆಗೂ ವಿಮಾನದ ಮೇಂಟೆನೆನ್ಸ್ ಅದು ಇದು ಕೆಲಸ ಮಾಡ್ಕೊಂಡು ಅಲ್ಲೇ ಡ್ಯೂಟಿಯಲ್ಲೇ ಇರ್ಬೇಕು. ಊಟಕ್ಕೆ ಮಧ್ಯಾಹ್ನ ಅರ್ಧ ಗಂಟೆ 3/4 ಗಂಟೆ ಅಲ್ಲೇ ಎಲ್ಲ ಕಂಟಿನ್ಯೂಸ್ ಎಲ್ಲ ಪೂಜೆ. ಹೌದೌದು. ಅವಾಗ ಇದು ಇದ್ದಾಗ ಅಲ್ಲೇ ಇದ್ರು ನೋಡು. ಅವ್ರು ಯಾರಿಗಾದ್ರೂ ಹಂಗೆ ಮಿಲಿಟರಿ ಸ್ಟೋರೀಸ್ ಅಥವಾ ಏನಾರು ನಿಮಗೆ ಇಂಟ್ರೆಸ್ಟೆಡ್ ಇದ್ರೆ ಹೇಳ್ರಿ. ನಾವ್ ಅಪ್ಪಾಜಿದು ಬಹಳ ಕಡೆ. ಎಷ್ಟು ವರ್ಷ ಅಪ್ಪಾಜಿ ಸರ್ವಿಸ್? ಹೆಚ್ಚು ಕಮ್ಮಿ 20 ವರ್ಷ ಸರ್ವಿಸ್. ಚೆನ್ನಾಗಿ ಇದು ಮಾಡ್ಯಾರ. ಬೇಕಿದ್ರೆ ಹೇಳ್ತೀನಿ, ಅದನ್ನೆಲ್ಲ ತೋರಿಸ್ತೀನಿ ಅದ್ ನಾನು. ಅಷ್ಟೇ. ಪಾಪು ಅಲ್ಲಿ ಹೊರಗೆ ಊಟ ಮಾಡತ್ತಾನ, ನಮ್ದು ಊಟ ಚೆನ್ನಾಗೈತಿ ಇವತ್ತು. ಹೆಂಗೈತ್ರಿ? ಮಸ್ತ್ ಐತಿ. ತುಪ್ಪ ಚೆನ್ನಾಗಿ ಹಾಕಬೇಕು, ತುಪ್ಪ ಚೆನ್ನಾಗಿ ಹಾಕ್ಬೇಕು. ಲೋಸಿಗೆಲ್ಲ ಹಚ್ಕೊಂಡ್ಬಿಟ್ಟಿಯಾ? ಇಲ್ಲ ನೋಡ್ರಿ, ನಮ್ ರಿಷದ್ ಇನ್ನೊಂದು ತೋರಿಸ್ತೀನಿ. ರಿಷವ್ ಡೌ ಮಾಡು, ಇನ್ನೊಂದ್ಸಲಿ ಡೌ ಮಾಡು. ಇದು
ಅಪ್ಪಿ ಇದು ಸಾರಿಗೆ ಮಜ್ಜಿಗೆ ಹಾಕ್ಬಾರ್ದಂಗ ಯಪ್ಪಾ ಆ ಸ್ಪೂನ್ ಬಿಡು ತೆಗಿ ಅದ ಮಜ್ಜಿಗೆ ಇಟ್ಬಿಡ್ಬಿಡ್ರಿ ಮತ್ ಹೋಗ್ಬಿಡ್ತದ ಇದು ಹಂಗ ಇದು ಕಿತಿಬೇಶ್ ಕುಮಾರ್ ಅಂತ ಅದಕ್ಕೆ ಅನ್ನೋದು ಬಾಳ ಇದನ್ನ ಆಗ್ಬಿಟ್ಟಾವ ಕೈ ಎಲ್ಲ ಮಜ್ಜಿಗೆ ಬಾಯಿ ಹೆಂಗೈತಿ ಚಲೋ ಐತಿ ಇವತ್ತಿಗಿಷ್ಟು ನೀವು ಬೇಕಿದ್ರೆ ಟ್ರೈ ಮಾಡ್ರಿ ಫುಲ್ ತೋರ್ಸಿವೆಲ್ಲ ನಂಗೆ ನೆನಪಿಲ್ಲ ರೆಸಿಪಿನ ವ್ಲಾಗ್ ಮಾಡ್ದಂಗ್ ಮಾಡಿವಿ ಇದು ರೆಸಿಪಿ ಮಾಡಿದ್ದಲ್ಲ ಏನ ಬಂಗಾರಿ ದೊಡ್ಡ ಕಪ್ಪು ಅಯ್ಯೋ ಸಾರಾಗೈತ ನಿಮ್ಗೆ ಹೆಂಗ್ ಅನಿಸ್ತಾ ಹೇಳ್ರಿ ಪಪ್ಪು ಪಾಪ ಅವ್ರಿಗಿನ್ ಟೇಸ್ಟ್ ನೋಡಿರ್ತಾರೆ ಅಲ್ಲ ನೋಡಕ್ಕಾರ ಹೇಳ್ರಿ ನೋಡಕ್ ಹೆಂಗೈತಿ ಟ್ರೈ ಅಂತ ಮಾಡಿ ಹೇಳ್ರಿ ಟ್ರೈ ಆಯ್ತು ಇನ್ನು ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇನ್ನೊಂದು ಫ್ಯಾಮಿಲಿ ವಿಡಿಯೋ ಜೊತೆ ಮತ್ತೆ ಬರ್ತೀವಿ ಅಂಟಿಲ್ ನೆಕ್ಸ್ಟ್ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ಆಫ್ ಅಂದ್ರೆ ಅವನು ಗುಡ್ ನೈಟ್ ಗೆ ಅಷ್ಟೇ ಟೇಕ್ ಕೇರ್ ಅಂತಾನ ರಾತ್ರಿ ಗುಡ್ ನೈಟ್ ಟೇಕ್ ಕೇರ್ ಅಂತ ಈಗೇನ್ ಹೇಳ್ಬೇಕ್ರಿ ಇಷ್ಟೊತ್ತಿಗೆ ಗುಡ್ ಆಫ್ ಅಂದ್ರೆ ಅವನಿಗೆ ಇದು ಗೊತ್ತಿಲ್ಲ ಗುಡ್ ಆಫ್ಟರ್ನೂನ್ ಅನ್ನಕ್ ಬರಲ್ಲ ಗುಡ್ ಆಫ್ ಅಂತಾನ ಅವನು ಹಂಗೆ ಈಗ ಮಧ್ಯಾಹ್ನ ಟೇಕ್ ಕೇರ್ ಹೇಳಲ್ಲ ರಾತ್ರಿ ಅಷ್ಟೇ ಟೇಕ್ ಕೇರ್ ಹೇಳ್ತಾನ ಗುಡ್ ಆಫ್ ಹೇಳಪ್ಪ ಏಯ್ ಏನಾರ ಒಂದ್ ಮಾಡ್ತಿರ್ತಿ ಬಾಯ್ ಬಾಯ್ ಕಣ್ಣುಗಳು ಅಂತ ಓಕೆ ಬಾಯ್ 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 ಹೋಪ್ ಇವತ್ತಿನ ಲಾಗ್ ಎಂಜಾಯ್ ಮಾಡಿರ್ತೀರ ಅನ್ಕೊಂಡಿವಿ ಇವತ್ತಿನ ಲಾಗ್ ಎಂಜಾಯ್ ಮಾಡ್ರಿ ಅಂತ ಅನ್ಕೊಂಡಿರಿ ಏನಾರ ನಿಮ್ಗೆ ಏನಾರ ಚೇಂಜಸ್ ಬೇಕು ನಮ್ಗೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ ಫಸ್ಟ್ ಟೈಮ್ ನಾವ್ ಇವಾಗ ಮಕ್ಕಳು ನೋಡಿ ಒಂದೊಂದ್ ಕಲಿಬೇಕಾಗಿತ್ತು ಮಾತಾಡೋದ್ ನಾನು ಅಲ್ಲ ಕಲಿಯೋದೇನಿಲ್ಲ ಹೆಂಗಿದೀವಿ ಅಂತ ತೋರ್ಸೋದು ಅಷ್ಟೇ ಎಲ್ಲರೂ ಬಹಳಷ್ಟು ಜನ ನಿಮ್ ಕಂಟೆಂಟ್ ಕ್ರಿಯೇಟರ್ ಅಂತಾರ ಕಂಟೆಂಟ್ ಕ್ರಿಯೇಟರ್ ಮಾಡ್ತಿಲ್ಲ ಇರೋ ಕಂಟೆಂಟ್ ನ ಕ್ಯಾಪ್ಚರ್ ಮಾಡಿ ನಾ ಹಾಕ್ತಿದ್ದೀನಿ ಅಷ್ಟೇ ನಾವೇನ್ ಎಕ್ಸ್ಟ್ರಾ ಮಾಡ್ತಿಲ್ಲ ಬಟ್ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಿದ್ರು ದಯವಿಟ್ಟು ತಿಳಿಸಿ ನಾವು ಇದಕ್ಕೆ ಹೊಸಬ್ರು ಏನ್ ಗೊತ್ತಿಲ್ಲ ಬಟ್ ನನಗೆ ಪರ್ಸನಲಿ ಬಹಳ ಚೇಂಜ್ ಆಗಿದೆ ಇಲ್ಲಿಗೆ ಬಂದ್ಮೇಲೆ ಅಂದ್ರೆ ಫ್ಯಾಮಿಲಿ ಟೈಮು ಬಹಳ ಕಡಿಮೆ ಕೊಡ್ತಿದ್ದೆ ಈಗ ಒಂದ್ ಸ್ವಲ್ಪ ರೀಸನಬಲಿ ಅವರು ಖುಷಿಯಾಗಿದ್ದಾರೆ ಅವ್ರ ಜೊತೆಗೆ ಸ್ವಲ್ಪ ಇರೋದಕ್ಕೆ ಆಮೇಲೆ ಮೋರ್ ಅವ್ರು ನಮಗೆ ಒಂದ್ ಸ್ವಲ್ಪ ಹಿಂಗ್ ವಿಡಿಯೋ ಮಾಡೋದಕ್ಕೆ ಟೈಮಿಂಗ್ ದಿನದಲ್ಲಿ ಒಂದು 15-20 ನಿಮಿಷನಾದ್ರೂ ಡಿಸ್ಕನೆಕ್ಟ್ ಆಗ್ತಿದೀವಿ ನಮ್ಮ ಕೆಲಸದಿಂದ ಅದೇ ಎಷ್ಟು ಸ್ಟ್ರೆಸ್ ರಿಲೀಸ್ ಅನಿಸ್ತಾ ಇತ್ತು ಇಲ್ಲ ಅಂತಂದ್ರೆ ಡೈಲಿ ಕೆಲಸ ಇದು ಬಹಳ ಇದು ಆಗ್ತಿತ್ತು ಇನ್ನು ಇದೇ ಹೆಚ್ಚಿನ ರೀತಿ ಫ್ಯಾಮಿಲಿ ಕಂಟೆಂಟ್ಗಳಿಗೋಸ್ಕರ ನಮ್ಮ ಬಿಲ್ಡರ್ಸ್ ಫ್ಯಾಮಿಲಿ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಹಿಂಗೆ ಕೊಡಿ ಏನಾದ್ರು ಚೇಂಜಸ್ ಇದ್ರೂ ಹೇಳಿ ತಿದ್ಕೊಂತೀವಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ 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 ಬಾಯ್